ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಆರಂಭವಾಗಿದ್ದಾವೆ. ಅದರಲ್ಲಿ 1ನೇ ಪೂರ್ವ ಸಿದ್ಧತಾ ಪರೀಕ್ಷೆ ಮುಗಿದಿದೆ. ಆ ಪೂರ್ವ ಸಿದ್ಧತಾ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸುವಂತಹ ಸಂದರ್ಭ. ಸ್ಟೇಟ್ ಲೆವೆಲ್ SSLC ಪ್ರಿಪರೇಟರಿ ಎಕ್ಸಾಮಿನೇಷನ್ ನಂಬರ್ 1 2026 ಅಂತ ಇದೆ. ಒಟ್ಟಾರೆಯಾಗಿ 80 ಅಂಕಗಳು, 3 ಗಂಟೆ 15 ನಿಮಿಷ ಕಾಲಾವಕಾಶ. ನಿಮಗೆ ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟಿರ್ತಾರೆ. ಒಟ್ಟಾರೆಯಾಗಿ 38 ಪ್ರಶ್ನೆಗಳು ಇರ್ತವೆ. ಅದರಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಬಿಡಿಸ್ಕೊಂತ ಹೋಗ್ಬೇಕಾಗ್ತದೆ. 1ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಸೂಕ್ತವಾದಂತಹ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಉತ್ತರವನ್ನು ಪೂರ್ಣವಾಗಿ ಬರೆಯಿರಿ ಅಂತ ಹೇಳ್ತಾರೆ. ಎ ಮತ್ತು ಬಿಗಳು ಎರಡು ಸಹ ಅವಿಭಾಜ್ಯಗಳಾದಾಗ ಅವುಗಳ ಲ ಸಾ ಅವನ್ನು ಕಂಡುಹಿಡಿಯಿರಿ. ನೋಡಿ, ಸಿಂಪಲ್ ಇದೆ. ಇಲ್ಲಿ ಲ ಸಾ ಅ ಅಂತ ಕೇಳಿದಾಗ ನಮಗೆ ಸಹ ಅವಿಭಾಜ್ಯ ಅಪವರ್ತನಗಳು ಎ ಮತ್ತು ಬಿ ಅಂತ ಕೊಟ್ಟರು ಅಂತಂದ್ರೆ ಎ ಇಂಟು ಬಿ ಅದರದ್ದು ಲ ಸಾ ಅ ಆಗ್ತದೆ. ಮ ಸಾ ಅ ಯಾವಾಗಲೂ 1 ಆಗ್ತದೆ. ಸಹ ಅವಿಭಾಜ್ಯ ಅಪವರ್ತನಗಳ ಮ ಸಾ ಅ 1, ಲ ಸಾ ಅ ಎ ಪ್ಲಸ್ ಬಿ ಆಗಲ್ಲ, ಎ ಇಂಟು ಬಿ ಆಗ್ತದೆ. ಉದಾಹರಣೆ ನೋಡೋಣಂತೆ. ಉದಾಹರಣೆ 3 ಮತ್ತು 4 ಇವೆರಡು ಸಹ ಅವಿಭಾಜ್ಯ ಅಪವರ್ತನಗಳಂತ ನಾವು ತಿಳ್ಕೊಳ್ಳುವಂತೆ. ಸಹ ಅವಿಭಾಜ್ಯ ಅಪವರ್ತನ ಅಂದ್ರೆ ಇವುಗಳ ನಡುವೆ ಯಾವುದು ಸಾಮಾನ್ಯವಾದಂತ ಅಪವರ್ತನ ಇಲ್ಲ. ಹಾಗಾಗಿ ಇವೆರಡು ಲ ಸಹ ನಾವು ನೋಡಿದಾಗ 3 ಒಂದ್ಲೆ 3, ಅನಂತರ 2 ಎರಡ್ಲೆ 2 ಒಂದ್ಲೆ, ಉತ್ತರ ಎಷ್ಟು ಬಂತು? 2 ಎರಡ್ಲೆ 4, 4 ಮೂರ್ಲೆ 12 ಅಂತ ಬಂತು. 12 ಅನ್ನೋದೇನು? ಮ ಸಾ ಅ. 12 ಹೆಂಗ್ ಬಂತು? ಕೊಟ್ಟಂತ 2 ಸಂಖ್ಯೆಗಳನ್ನ ಗುಣಿಸಿದಾಗ ಬರ್ತದೆ. ಹಾಗಾಗಿ ಉತ್ತರ ಏನಾಗ್ತದ್ರಿ? ಯಾವಾಗಲೂ 2 ಅವಿಭಾಜ್ಯ ಅಪವರ್ತನಗಳು ಕೊಟ್ಟರು ಅಂತಂದ್ರೆ ಅವುಗಳ ಲ ಸಾ ಅ ಕೇಳಿದ್ರೆ ಇಂಟು ಮಾಡಬೇಕು, ಮ ಸಾ ಅ ಕೇಳಿದ್ರೆ 1 ಅಂತ ಬರಿಬೇಕು. ಎ ಮತ್ತು ಬಿ ಕೊಟ್ರೆ ಲ ಸಾ ಅ ಎ ಇಂಟು ಬಿ ಆಗ್ತದೆ, ಮ ಸಾ ಅ 1 ಅಂತ ಆಗ್ತದೆ. 2ನೇ ಪ್ರಶ್ನೆ, 2 ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಆ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು. ಅಸ್ಥಿರ ಅಂತಂದ್ರೆ ಸಮಾಂತರ ರೇಖೆಗಳು. LBA ಪ್ರಶ್ನೆಗಳನ್ನ ನಾನು ಬಿಡಿಸ್ತಾ ಇದ್ದೀನಿ. ನೀವು LBA ಪ್ರಶ್ನೋತ್ತರ ಸರಣಿಯ ಸಂಪೂರ್ಣವಾಗಿ ನೋಡಿದ್ರೆ ಸಾಕು. ಆನ್ಯುವಲ್ ಎಕ್ಸಾಮ್ನಲ್ಲಿ 80ಕ್ಕೆ 80 ನೀವು 100% ತಗೊಂತೀರಾ. ಹಾಗಾಗಿ LBA ಪ್ರಶ್ನೋತ್ತರ ಸರಣಿಗಳು ನಾನು ಮಾಡ್ತಾ ಇದ್ದೀನಿ. ಅದಕ್ಕೊಂದು ಪ್ಲೇ ಲಿಸ್ಟ್ ಸಪರೇಟ್ ಆಗಿದೆ. ಅದು ನೀವು ನೋಡ್ಕೊಂಡು ಸಾಲ್ವ್ ಮಾಡ್ಕೊಂತ ಹೋಗ್ಬೋದು. ಸುಮಾರು 1500ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡಿದ್ದೀನಿ. ಅದು ನೀವು ನೋಡ್ಬೋದು. 3ನೆಯ ಪ್ರಶ್ನೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 7x ಘಾತ 4, 2x ಘಾತ 3, 3x ಘಾತ 2, x ಘಾತ 1, 3 ಅಂತದೆ. ಈ ಬಹುಪದೋಕ್ತಿಯ ಮಹತ್ತರ ಘಾತ ಡಿಗ್ರಿ ಅಂತ ಬಂದಾಗ ಘಾತಾಂಕ ಹೆಚ್ಚಿರೋದು ನೋಡ್ಬೇಕು. ಯಾವ್ದಪ್ಪ ಘಾತಾಂಕ ಹೆಚ್ಚಿರೋದು? ಎಕ್ಸ್ ಮೇಲೆ ಹೆಚ್ಚಿಗಿರೋದು ಡಿಗ್ರಿ. ಯಾವುದು? 4. 4ನೆಯ ಪ್ರಶ್ನೆ, ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ ನಿಮ್ಗೆ ಗೊತ್ತಿದೆ. ಮಧ್ಯಾಂಕ ಸೂತ್ರ ಏನು? L ಪ್ಲಸ್ ಇನ್ ಬ್ರಾಕೆಟ್ n/2 ಮೈನಸ್ CF ಡಿವೈಡ್ ಬೈ F ಇಂಟು H ಅಂತ ಇದೆ. ಹಾಗಿದ್ರೆ ಇಲ್ಲಿ F ಎಂದರೆ ಏನು? ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಅಲ್ಲ, ಅದು L. ಸಂಚಿತ ಆವೃತ್ತಿ ಅಲ್ಲ, ಅದು CF. ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಸರಿ, F. ವರ್ಗಾಂತರ ಗಾತ್ರ ಆಗಲ್ಲ, ಅದು H ಆಗ್ತದೆ. ಗಾತ್ರ ಅಂದ್ರೆ H. ಹಾಗಾಗಿ ಬಿ ಸರಿಯಾದ ಉತ್ತರ. 5ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದೋ ಒಂದು ಘಟನೆಯ ಸಂಭವನೀಯತೆ ಯಾಗಿರಬಹುದು? ಸಂಭವನೀಯತೆ ಅಂತಂದ್ರೆ ಯಾವಾಗಲೂ 0 ಮತ್ತು 1ರ ಮಧ್ಯೆ ಇರಬೇಕು. 0ಗಿಂತ ಕಡಿಮೆ ಆಗಬಾರ್ದು, 1ಕ್ಕಿಂತ ಹೆಚ್ಚಾಗಬಾರ್ದು. ನೋಡ್ಕೊಂತ ಹೋಗೋಣಂತ. ಇಲ್ಲಿ -5 0ಗಿಂತ ಕಡಿಮೆ ಆಯಿತು, ಔಟ್. ಇಲ್ಲಿ 1.5 1ಕ್ಕಿಂತ ಜಾಸ್ತಿ ಆಯಿತು, ಔಟ್. 2/5 ಅಂತಂದ್ರೆ 2.5, 2.5 ಅಂತಂದಂಗ 5/2 ಅಂತಂದ್ರೆ ಅದು ಔಟ್. ಉಳಿದಿರೋ 1/5 ಅಂತಂದ್ರೆ 0.2. 0.2 ಅಂದ್ರೆ 0ಗಿಂತ ಜಾಸ್ತಿ, 1ಗಿಂತ ಕಡಿಮೆ. ಹಾಗಾಗಿ ಬಿ ಸರಿಯಾದ ಉತ್ತರ. ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿಯ ಬೆಲೆ ಕೇಳ್ತಾ ಇದ್ರೆ ಸೈನ್ 30 ಡಿಗ್ರಿ ಅಂದ್ರೆ 1/2, ಕಾಸ್ 60 ಡಿಗ್ರಿ ಅಂದ್ರೂ ಕೂಡ 1/2, 1/2 ಪ್ಲಸ್ 1/2 ಉತ್ತರ 1/4. ಹಾಗಾಗಿ ಸರಿಯಾದ ಉತ್ತರ ಡಿ. ಅಂಚಿನ ಉದ್ದ 6 ಸೆಂಟಿಮೀಟರ್ ಚೌಕ ಘನದ ಘನಫಲವು. ಅಂಚಿನ ಉದ್ದ 6 ಇದೆ. ಘನದ ಘನಫಲ ಅಂಚು ಗುಂಡ್ಲೆ ಅಂಚು ಗುಂಡ್ಲೆ ಅಂಚು, ಉದ್ದ ಗುಂಡ್ಲೆ ಉದ್ದ ಗುಂಡ್ಲೆ ಉದ್ದ, ಎ ಗುಂಡ್ಲೆ ಎ ಗುಂಡ್ಲೆ ಎ. ಘನಫಲ ಅಂದ್ರೆ ಎ ಕ್ಯೂಬ್.
ಎ ಅಂತಂದ್ರೆ 6 ಕೊಟ್ಟಿದ್ದಾರೆ. 6 ಕ್ಯೂಬ್, 6 36, 36 216, 216 ಸೆಂಟಿಮೀಟರ್ ಕ್ಯೂಬ್ ಸರಿಯಾದ ಉತ್ತರ ಆಗ್ತದೆ. 8ನೆಯ ಪ್ರಶ್ನೆ, ಮೊದಲ ಎನ್ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದಿಂದ ಮೊದಲ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಳೆದಾಗ ಏನ್ ಸಿಗ್ತದೆ ಅಂತ. ಸಿಂಪಲ್ ಇದೆ. ಮೊದಲ ಎನ್ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕೆ ಒಂದು ಸೂತ್ರ ಇದೆ. ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕೆ ಒಂದು ಸೂತ್ರ ಎನ್ ಇನ್ ಬ್ರಾಕೆಟ್ ಎನ್ ಪ್ಲಸ್ 1. ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕೆ ಸೂತ್ರ ಎನ್ ಸ್ಕ್ವಯರ್. ಅವ್ರೇನ್ ಕೇಳ್ತಾರೆ, ಇವುಗಳ ನಡುವಿನ ವ್ಯತ್ಯಾಸ ಕೇಳ್ತದ್ರಿ. ವ್ಯತ್ಯಾಸ ಅಂತಂದ್ರೆ ಮೈನಸ್ ಮಾಡ್ರಿ ಅಂತ ಅರ್ಥ. ಮೈನಸ್ ಮಾಡೋಣ. ಮೊದಲೇನಿದೆ ಎನ್ ಇನ್ ಬ್ರಾಕೆಟ್ ಎನ್ ಪ್ಲಸ್ 1 ಅಂತ ಇದೆ, ಮೈನಸ್ ಎನ್ ಸ್ಕ್ವಯರ್. ಎನ್ ಗುಂಡ್ಲೆ ಎನ್, ಎನ್ ಸ್ಕ್ವಯರ್ ಪ್ಲಸ್ ಎನ್ ಗುಂಡ್ಲೆ 1 ಎನ್ ಮೈನಸ್ ಎನ್ ಸ್ಕ್ವಯರ್ ಪ್ಲಸ್ ಎನ್ ಸ್ಕ್ವಯರ್ ಮೈನಸ್ ಎನ್ ಸ್ಕ್ವಯರ್ ಕ್ಯಾನ್ಸಲ್. ಉತ್ತರ ಏನ್ ಬಂತು? ಎನ್ ಅಂತ ಬಂತು. ಹಾಗಾಗಿ ಸರಿ ಉತ್ತರ ಇಲ್ಲಿ ಎನ್. ಇಂಪಾರ್ಟೆಂಟ್ ಕ್ವಶನ್ ಇದು. ಎನ್ ಡಿ ಸರಿಯಾದ ಉತ್ತರ. 2ನೇ ಮೇನ್ ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕಂತೆ. 9ನೆಯ ಪ್ರಶ್ನೆ, ಕೊಟ್ಟಿರುವ ನಕ್ಷೆಯಿಂದ y ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳಂತಂದ್ರೆ ಗ್ರಾಫ್ ಏನಿದೆಯಲ್ಲ, ಆ ಒಂದು ಆಕೃತಿ ಎಕ್ಸ್ ಅಕ್ಷವನ್ನ ಎಷ್ಟು ಬಾರಿ ಕಟ್ ಮಾಡ್ತದೋ ಅಷ್ಟು ಶೂನ್ಯತೆ. 1, 2, 3 ಈ ಗ್ರಾಫ್ನಲ್ಲಿ ಸೂಚಿಸಿದಂತಹ ನಕ್ಷೆಯ ಶೂನ್ಯತೆಗಳು ಅಂತ ಬರೆದು 3 ಅಂತ ಬರಿಬೇಕು. ನೀಟಾಗಿ ಪೂರ್ಣ ಉತ್ತರ ಬರಿಬೇಕು. ಮೂಲ ಬಿಂದುವಿನಿಂದ ಪಿ ಆಫ್ ಎ ಬಿ ಬಿಂದುವಿಗೆ ಇರುವ ದೂರವನ್ನು ಕಂಡುಹಿಡಿಯಿರಿ. ಮೂಲ ಬಿಂದುವಿನಿಂದ ದೂರ ಅಂತಂದ್ರೆ ಸೂತ್ರ ಗೊತ್ತಿದೆ ನಿಮಗೆ. ಮೂಲ ಬಿಂದುವಿನಿಂದ ದತ್ತ ಬಿಂದುವಿಗೆ ಇರುವ ದೂರ ಸೂತ್ರ ಏನು? ಅಂಡರ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್. ಇಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಇಲ್ಲ, 0,0 ಇದೆ. ಇನ್ನೊಂದಿನಿದೆ ಎ ಬಿ ಇದೆ. ಹಾಗಾಗಿ ಎಕ್ಸ್ ಅಂದ್ರೆ ಏನ್ ಬರಿಬೇಕು? ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಅಂತ ಬರಿಬೇಕು. ಉತ್ತರ ಏನ್ ಬಂತು? ಅಂಡರ್ ರೂಟ್ ಆಫ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್. ಮಾನಗಳನ್ನು ಬರಿಬೇಕು. ಮಾನಗಳು ಬರಿಬಾರ್ದು, ಯೂನಿಟ್ಸ್ ಅಂತ ಬರಿಬೇಕು. ಯೂನಿಟ್ ಬರಿಬೇಕು. ಚಿತ್ರದಲ್ಲಿ ಎ ಬಿ ಸಿ ಯ ಎ ಬಿ ಬಾಹುವಿಗೆ ಅನುರೂಪವಾದ ತ್ರಿಭುಜ ಪಿ ಕ್ಯೂ ಆರ್ ನ ಬಾಹುವನ್ನು ಬರೆಯಿರಿ ಅಂತ ಹೇಳ್ತಾರೆ. ಕೋನ ಕ್ಯೂಗೆ ಕೋನ ಸಿ ಸಮ, ಕೋನ ಪಿಗೆ ಕೋನ ಬಿ ಸಮ ಬರಿಬೇಕು ನಾವು. ಕೋನ ಕ್ಯೂ ಇಸ್ ಈಕ್ವಲ್ ಟು ಕೋನ ಸಿ, ಕೋನ ಪಿ ಇಸ್ ಈಕ್ವಲ್ ಟು ಕೋನ ಬಿ, ಕೋನ ಆರ್ ಇಸ್ ಈಕ್ವಲ್ ಟು ಕೋನ ಎ ಅಂತ ಬರಿತೀವಿ. ಅದಾದ ನಂತರ ಇಲ್ಲಿ ಅವ್ರು ಕೇಳ್ತಾ ಇದ್ದಿದ್ದು ಎ ಬಿ ಇದೆ. ಮೊದಲು ನೋಡ್ರಿ, ಬಿ ಸಿ ಡಿವೈಡೆಡ್ ಬೈ ಏನ್ ಬರಿಬೋದು ನೀವು? ಬಿ ಸಿ ಡಿವೈಡೆಡ್ ಬೈ ಪಿ ಕ್ಯೂ ಅಂತ ಬರಿಬೋದು. ಬಿ ಸಿ ಬೈ ಪಿ ಕ್ಯೂ ಅಂತ ಬರೀರಿ. ಅದಾದ ನಂತರ ಎ ಬಿ ಬೈ ಪಿ ಆರ್ ಅಂದ್ರೆ ಎ ಬಿಗೆ ಸಮಾನವಾದ ಬಾಹು ಯಾವ್ದ್ರಿ? ಪಿ ಆರ್ ಅಂತ ಬರಿಬೋದು. ಅದಂದ್ರೆ ಇನ್ನೊಂದೇನು ಉಳಿತು? ಎ ಸಿ ಬೈ ಕ್ಯೂ ಆರ್ ಅಂತ ಉಳಿತು. ಇವು 3 ನೀವು ಬರಿಬಹುದು. ತ್ರಿಜ್ಯ ಆರ್ ಮಾನ ಇರುವ ಒಂದು ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ 4/3 ಪೈ ಆರ್ ಕ್ಯೂಬ್ ಅಂತಕ್ಕಂಥದ್ದು. 2 ಏನ್ ಕೊಟ್ಟಿದ್ದಾರೆ ಅವರು? ಜೋಡಿ ಸಮೀಕರಣಗಳು ಎಷ್ಟು ಪರಿಹಾರಗಳನ್ನು ಹೊಂದಿದಾವೆ ಅಂತೆ. ಅದಕ್ಕಾಗಿ ನಾವೇನ್ ಬರಿಬೇಕು? ಇಲ್ಲಿ a1 ಇಸ್ ಈಕ್ವಲ್ ಟು 2, b1 ಇಸ್ ಈಕ್ವಲ್ ಟು 3, c1 ಇಸ್ ಈಕ್ವಲ್ ಟು -9 ಮತ್ತು a2 ಇಸ್ ಈಕ್ವಲ್ ಟು 4, b2 ಇಸ್ ಈಕ್ವಲ್ ಟು 6, c2 ಇಸ್ ಈಕ್ವಲ್ ಟು -18 ಅಂತ ಬರಿತೀವಿ. ಅದಾದ ನಂತರ a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2 ಅಂತ ಬರಿಬೇಕು. ಅದಾದ ನಂತರ 2/4, 3/6, -9/18 ಅಂತ ಬರಿಬೇಕು. ಕ್ಯಾನ್ಸಲ್ ಮಾಡಿದಾಗ 2 1 2 2 3 1 3 2 -9 1 -9 2 1/2 1/2 1/2 ಅಂತ ಉತ್ತರ ಬಂತು. ಹಾಗಾಗಿ ಇಲ್ಲಿ ಏನು ಅರ್ಥ? ಇದು ಅನಂತ ಪರಿಹಾರಗಳನ್ನು ಹೊಂದಿದೆ. ಯಾವುದು? 13ನೇ ಪ್ರಶ್ನೆ ಏನಪ್ಪಾ? ಅನಂತ ಪರಿಹಾರಗಳನ್ನು ಹೊಂದಿದೆ ಅಂತ ನಾವು ಬರಿಬಹುದು. ಯಾಕಂದ್ರೆ a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2. 14ನೇ ಪ್ರಶ್ನೆ, 2x² ಮೈನಸ್ ಇಸ್ ಈಕ್ವಲ್ ಟು 3x - 5 ಇದೆ.
ಇದನ್ನ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರಿಬೇಕು ಅಂತೆ. ಸಿಂಪಲ್ ಇದೆ. ಆದರ್ಶ ರೂಪ ಅಂತಂದ್ರೆ ಈಕ್ವಲ್ ಟು 0 ಬರಬೇಕು. ಇದು ಪ್ಲಸ್ 3x ಈ ಕಡೆ ಕಳಿಸಿ, ಇದನ್ನು ಕೂಡ ಎಡಭಾಗ ಕಳಿಸಿ. ಏನ್ ಸಿಕ್ತು ನಿಮಗೆ? 2x² ಅದಾದ ನಂತರ ಮೈನಸ್ 3x ಪ್ಲಸ್ 5 = 0. ಇದು ನಮಗೆ ಬೇಕಾದಂತ ಉತ್ತರ. ಪ್ಲಸ್ 3x ಈ ಕಡೆ ಬಂದಾಗ ಮೈನಸ್ 3x, 2x² ಮೈನಸ್ 3x ಪ್ಲಸ್ 5 = 0 ಸರಿಯಾದ ಉತ್ತರ. 15ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13, 2ನೇ ಪದ 8, ಆದರೆ ಮೊದಲನೇ ಪದವನ್ನು ಕಂಡುಹಿಡಿಯಿರಿ. 3ನೇ ಪದ 13 ಅಂತೆ, 2ನೇ ಪದ 8 ಅಂತೆ. 3ನೇ ಪದ 13, 2ನೇ ಪದ 8. ಡಿ = A3 ಮೈನಸ್ A2 ಅಂತಂದ್ರೆ 13 ಮೈನಸ್ 8, ಉತ್ತರ ಡಿ = 5 ಅಂತ ನಾವು ಬರಿಬೇಕು. ಸಿಂಪಲ್ ಇದೆ. ಮುಂದಕ್ಕೆ ಹೋದಂತೆ 16ನೇ ಪ್ರಶ್ನೆ, ಚಿತ್ರದಲ್ಲಿ x ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಇಲ್ಲಿ ನೋಡಿ, x ಅಂತಂದ್ರೆ ದೊಡ್ಡ ತ್ರಿಭುಜದ ಒಂದು ಭಾಗ, ಡಿಇ ಅಂದ್ರೆ ಸಣ್ಣ ತ್ರಿಭುಜದ ಒಂದು ಭಾಗ. ಸಣ್ಣ ತ್ರಿಭುಜ ಮತ್ತು ದೊಡ್ಡ ತ್ರಿಭುಜ ಎರಡು ಸಮರೂಪಿ ತ್ರಿಭುಜಗಳು. ಹಾಗಿದ್ದಾಗ ನಾವಿಲ್ಲಿ ಥೇಲ್ಸ್ನ ಪ್ರಮೇಯದ ಪ್ರಕಾರ ಏನು ಬರಿಬಹುದು? AD/AB ಬರಿಬೇಕು, ಡಿವಿ ಬರಿಬಾರ್ದು. ಯಾಕಂದ್ರೆ ಸಣ್ಣ ತ್ರಿಭುಜದ ಒಂದು ಭಾಗ ಭಾಗಲೆ ದೊಡ್ಡ ತ್ರಿಭುಜದ ಒಂದು ಭಾಗ ಅಂತ ಬರಿಬೇಕು. AB ಭಾಗಲೆ AD ಭಾಗಲೆ AB ಅಂತ ಬರಿಬೇಕು. ಏನಂತ ಬರಿಬೇಕು? AD ಭಾಗಲೆ AB. ಏನಂತ ಬರೀತೀರಿ ಮೇಲ್ಗಡೆ? ಥೇಲ್ಸ್ನ ಪ್ರಮೇಯದ ಪ್ರಕಾರ AD ಭಾಗಲೆ AB = DE ಭಾಗಲೆ BC. DE ಭಾಗಲೆ BC. DE ಭಾಗಲೆ BC. AD ನ ಬೆಲೆ ನಮ್ಗೆ ಗೊತ್ತಿದೆ. AD ಎಷ್ಟಿದೆ? 2 ಇದೆ. 2 ಭಾಗಲೆ 2 ಪ್ಲಸ್ 3. ಯಾಕಂತಂದ್ರೆ AB ಅಂದ್ರೆ 2 ಪ್ಲಸ್ 3 ಅಂತ ನಾವು ಬರಿಬೇಕು. DE ಕೊಟ್ಟಿದ್ದಾರೆ ಅವರು. DE ಎಷ್ಟಿದೆ? DE 4 ಭಾಗಲೆ BC ಅಂದ್ರೆ x. 2 ಭಾಗಲೆ 5 = 4 ಭಾಗಲೆ x. ಓರೆ ಗುಣಾಕಾರ 2x = 4 × 5 = 20. ಗುಣಾಕಾರ ಈ ಕಡೆ ಬಂದಾಗ 20 2 10 x = 10 ಸೆಂಟಿಮೀಟರ್ ಅಂತ ನಾವು ಬರಿಬಹುದು. ಈ ತರ ನೀಟಾಗಿ ಬರಿಬೇಕು. ಥೇಲ್ಸ್ನ ಪ್ರಮೇಯದ ಪ್ರಕಾರ ಅಂತ ಬರೆದು ಬರಿಬೇಕು. ಮುಂದಕ್ಕೆ ಹೋದಂತೆ ನಮಗೆ ಸಿಗೋದು 2 ಅಂಕದ ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ. 2 × 8 16, ಅಂದ್ರೆ ಪ್ರತಿ ಪ್ರಶ್ನೆಗೆ 2 ಅಂಕಗಳು. 17ನೇ ಪ್ರಶ್ನೆ, 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇದೆ. ಸಿಂಪಲ್. ಮೊದಲೇನು ತಿಳ್ಕೋಬೇಕು? 3 + √5 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಕಲ್ಪಿಸೋಣ ಅಥವಾ ಊಹಿಸೋಣ ಅಂತ ಒಂದು ಲೈನ್. 2ನೇ ಲೈನ್, ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನು p/q ರೂಪದಲ್ಲಿ ವ್ಯಕ್ತಪಡಿಸಬಹುದು ಅಂತ ಬರಿತೀವಿ. ಅದಾದ ನಂತರ 3ನೇ ಲೈನ್, 3 + √5 = p/q ಅಂತ ಬರಿತೀವಿ. 3 + p/q ಪ್ಲಸ್ 3 ಈ ಕಡೆ ಕಳಿಸಿ. √5 = p/q ಮೈನಸ್ 3/1. √5 = p ಮೈನಸ್ 3 × q 3q/q ಅಂತ ಬರೋದು. ಕೊನೆಯದಾಗಿ ಇಲ್ಲಿ √5 ಒಂದು ಅಭಾಗಲಬ್ಧ ಸಂಖ್ಯೆ ಮತ್ತು p ಮೈನಸ್ 3q/q ಇದು ಭಾಗಲಬ್ಧ ಸಂಖ್ಯೆ. ಅಭಾಗಲಬ್ಧ ಸಂಖ್ಯೆ ನಾಟ್ ಈಕ್ವಲ್ ಟು ಭಾಗಲಬ್ಧ ಸಂಖ್ಯೆ. ಹಾಗಾಗಿ ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರಿಬೇಕು. ಇಷ್ಟೇ ಬರಿಬೇಕು, ಮತ್ತೇನೂ ಇಲ್ಲ. ಆಲ್ರೆಡಿ ನಾನು ಹೇಳಿದೆ ನಿಮ್ಗೆ. ಅಥವಾ ಪ್ರಶ್ನೆ ಅಂತ ಇದೆ ಇಲ್ಲಿ. 36 ಮತ್ತು 120 ಅಂತಕ್ಕಂಥ ಪೂರ್ಣಾಂಕ ಲಸ ಮತ್ತು ಮಸ ಕಂಡುಹಿಡಿದು ಸೂತ್ರದಲ್ಲಿ ಹಾಕಿ ತಾಳೆ ನೋಡ್ಬೇಕಂತೆ. ಇದು ಸಿಂಪಲ್ ಆದಂತಹ ಪ್ರಶ್ನೆ. 36 ಮತ್ತು 120. A = 36, B = 120. 36 ಅವಿಭಾಜ್ಯ ಅಪವರ್ತನಗಳು 2 18, 2 9, 3 3, 3 1, 2 ಸ್ಕ್ವಯರ್ ಗುಂಡ್ಲೆ 3 ಸ್ಕ್ವಯರ್ = 36. ಅದಾದ ನಂತರ 120 ಇದನ್ನ 2 60, 2 30, 2 15, 3 5, 5 1 ಅಂತ ನಾವು ಬರಿಬಹುದು. ಆದ್ದರಿಂದ 120 = 2³ ಗುಂಡ್ಲೆ 3⁻1 ಗುಂಡ್ಲೆ 5⁻1.
ಲ ಸಾ ಅ ಕಂಡಿಡಿಬೇಕು. ಲ ಸಾ ಅ 36 ಮತ್ತು 120 ಸಂಖ್ಯೆ ಲ ಸಾ ಕಂಡಿಡ್ಬೇಕಂದ್ರೆ ಮೊದಲು ಸಾಮಾನ್ಯ ಸಂಖ್ಯೆಗಳನ್ನ ನೋಡ್ರಿ. ಕಾಮನ್ ಕಾಮನ್ ಘಾತ ಹೆಚ್ಚಿರೋದು ನೋಡ್ರಿ. ಘಾತ ಹೆಚ್ಚು ಅಲ್ಲಿದೆ 2 ಘಾತ 3. ಮತ್ತೆ ಕಾಮನ್ ಕಾಮನ್ ಘಾತ ಹೆಚ್ಚಿರೋದು ನೋಡ್ರಿ 3 ಘಾತ 2. ಕಾಮನ್ ಇಲ್ಲದ ಸಂಖ್ಯೆನೂ ಬರೆದು ಬಿಡ್ಬೇಕು. ಯಾವ್ದಪ್ಪ? 5 ಘಾತ 1. 2 ಘಾತ 3 ಅಂದ್ರೆ 8, 3 ಸ್ಕ್ವೇರ್ ಅಂದ್ರೆ 9 ಗುಂಡ್ಲೆ 5. 8 5 40, 360 ಬಂತು. ಎಷ್ಟು ಬಂತು ಉತ್ತರ? 360 ಲ ಸಾ ಅ. ಮ ಸಾ ಅ ಮಾಡುವಾಗ ಇವೆರಡೂ ಸಂಖ್ಯೆಗಳಲ್ಲಿ ಕಾಮನ್ ಇದ್ದಿದ್ದು ನೋಡ್ಬೇಕು. ಘಾತ ಕಡಿಮೆ ಇರಬೇಕು. ಕಾಮನ್ ಇದೆ, ಘಾತ ಕಡಿಮೆ 2 ಘಾತ 2, 3 ಘಾತ 2, 3 ಘಾತ 1, 3 ಘಾತ 1, 5 ಅಲ್ಲಿದೆ ಇಲ್ಲಿಲ್ಲ, ಅದನ್ನು ಮುಟ್ಟಕ್ಕೆ ಹೋಗ್ಬಾರ್ದು. ದಿಸ್ ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಅಂದ್ರೆ 4 ಗುಂಡ್ಲೆ 3, 4 3 12 ಅಂತ ಬಂತು. ಲ ಸಾ ಸಿಕ್ತು, ಮ ಸಾ ಸಿಕ್ತು. ಸೂತ್ರ ಬರೆನಂತೆ ಏನಂತ? ತಾಳೆ ನೋಡಿದಾಗ ಲ ಸಾ ಅ ಗುಂಡ್ಲೆ ಮ ಸಾ ಅ ಇಸ್ ಈಕ್ವಲ್ ಟು ಸಂಖ್ಯೆಗಳ ಗುಣಲಬ್ಧ ಎ ಇಂಟು ಬಿ. ಲ ಸಾ ಅ 360 ಗುಂಡ್ಲೆ ಮ ಸಾ ಅ 12 ಇಸ್ ಈಕ್ವಲ್ ಟು 36 ಗುಂಡ್ಲೆ 120. 12 ಸೊನ್ನೆಗೆ 0, 12 ಆರ್ಲೆ 72, 12 ಮೂರ್ಲೆ 36, 43, 4320. 4320 ಇಲ್ಲೂ ಕೂಡ 4320 ಅಂತ ನಾವು ಬರಿಬೋದು. ಆದ್ದರಿಂದ ತಾಳೆ ನೋಡಲಾಗಿದೆ ಅಂತ ಲಾಸ್ಟಿಗೆ ಒಂದು ಲೈನು ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ 18ನೆಯ ಪ್ರಶ್ನೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸ್ಬೇಕಂತೆ. 2x + y = 10, x - y = 2x + y = 10, x - y = 2 ಅಂತ ಇದೆ. ವರ್ಜಿಸುವ ವಿಧಾನ ಇದನ್ನ ಸಮೀಕರಣ 1 ಅಂತ ತಗೋಣ. ಕ್ಯಾನ್ಸಲ್. ಅದಾದ ನಂತರ 2x + x 3x = 12, x = 12 ಭಾಗಲೆ 3 ಒಂದ್ಲೆ 3 4ಲೆ x = 4. ಸಮೀಕರಣ 1ರಲ್ಲಿ x = 4 ಆದೇಶ ಮಾಡಬೇಕು. ಅವಾಗೇನು ಸಿಗ್ತದೆ ನಿಮಗೆ? 2x ಅಂತಂದ್ರೆ 4 ಪ್ಲಸ್ y = 10 ಅಂತ ಸಿಗ್ತದೆ. 4 2 8 ಪ್ಲಸ್ y = 10 ಅಂತ ಸಿಕ್ತು. ಪ್ಲಸ್ 8 ಈ ಕಡೆ ಕಳಿಸಿ y = 10 ಮೈನಸ್ 8, y = 2, x = 4 ಅಂತ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 19ನೆಯ ಪ್ರಶ್ನೆ. ಏನಿದೆ ಪ್ರಶ್ನೆಯಲ್ಲಿ? ಸಮಾಂತರ ಶ್ರೇಣಿ ಅನ್ನು ಕೊಟ್ಟಿದ್ದಾರೆ. ಈ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಬರಿಬೇಕಂತೆ. 10 ಪದಗಳ ಮೊತ್ತ 3 7 11 ಏನಿದೆ? 3 7 11 ಅಂತ ಇದೆ. ಡಾಟ್ 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 ಎ = 3. ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕಂದ್ರೆ ಎರಡನೇ ಪದ 7 ಮೈನಸ್ ಮೂರನೇ ಪದ 4, 3 ಮಾಡಿದಾಗ ಡಿ ಸಿಕ್ತು. ಅದಾದ ನಂತರ 10 ಅಂತ ಇದ್ದಾರೆ. n = 10. ಎಸ್ ಎನ್ ? ನಮಗೆ ತಿಳಿದಂತೆ ಸೂತ್ರ ಗೊತ್ತಿದೆ. ಎಸ್ ಎನ್ n/2 ಇನ್ ಬ್ರಾಕೆಟ್ 2a ಪ್ಲಸ್ n - 1 ಇಂಟು ಡಿ ಅಂತೇಳಿ. ಎನ್ ಇದ್ದಲ್ಲಿ 10 ಹಾಕೋಣ. ಎ ಅಂತಂದ್ರೆ 2 ಗುಂಡ್ಲೆ 3 ಪ್ಲಸ್ 10 - 1 ಡಿ ಅಂದ್ರೆ 4. ದಿಸ್ = 5 ಇನ್ ಬ್ರಾಕೆಟ್ 2 ಒಂದ್ಲೆ 2 ಐದ್ಲೆ 2 ಮೂರ್ಲೆ 6 ಪ್ಲಸ್ 9 ಗುಂಡ್ಲೆ 4. ದಿಸ್ = 5 ಬ್ರಾಕೆಟ್ 6 ಪ್ಲಸ್ 36. ದಿಸ್ = 5 ಬ್ರಾಕೆಟ್ 42. ದಿಸ್ = 5 2 10ಕ್ಕೆ 0, 4 5 21, 210 ಅಂತ ಬಂತು. ಎಷ್ಟು ಬಂತು ಉತ್ತರ? 210. ಎಸ್ 10ರ ಬೆಲೆ. ಮುಂದಕ್ಕೆ ಹೋದಂತೆ ನಮಗೆ 20ನೆಯ ಪ್ರಶ್ನೆ ಸಿಗ್ತದೆ. 20ನೆಯ ಪ್ರಶ್ನೆ ನೋಡ್ರಿ. ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಬಿಯು ವ್ಯಾಸವಾಗಿದೆ. ಎ ಬಿ ಏನಾಗಿದೆ? ವ್ಯಾಸವಾಗಿದೆ. ಅದಾದ ನಂತರ ಸ್ಪರ್ಶಕ ಒಂದನ್ನು ಅವರು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಸ್ಪರ್ಶಕ ಕೊಟ್ಟಿದ್ದಾರೆ. ಯಾವುದು? ಎ ಪಿ ಅಂತಕ್ಕಂಥ ಸ್ಪರ್ಶಕವು ಎ ಬಿಂದುವಿನಲ್ಲಿ ಎಳೆಯಲಾಗಿದೆ. ಹಾಗಿದ್ದಾಗ ಓ ಸಿ ಬಿ ಕೊಟ್ಟಿದ್ದಾರೆ. ಎಷ್ಟು? ಓ ಸಿ ಬಿ = 25 ಡಿಗ್ರಿ. ಎ ಪಿ ಬಿ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ನಮಗೆ ತಿಳಿದಂತೆ ಏನೇನು ಕೊಟ್ಟಿದ್ದಾರೆ? ಮೊದಲು ದತ್ತ ಬರೀತೀರಾ? ದತ್ತ ಬರೀರಿ. ದತ್ತ ಏನೇನು ಬರಿಬೇಕು? ಎ ಬಿ ಯು ವ್ಯಾಸ ಎ ಬಿ
ವ್ಯಾಸ ಅಂತ ಬರಿಬೇಕು. ಅದಂತ ಎ ಪಿ ಸ್ಪರ್ಶಕ ಅಂತ ಬರಿಬೇಕು. ಅದಾದ ನಂತರ ಆಂಗಲ್ ಒ ಸಿ ಬಿ ಇಸ್ ಈಕ್ವಲ್ ಟು 25 ಡಿಗ್ರಿ. ಆಂಗಲ್ ಎ ಪಿ ಬಿ ಈಕ್ವಲ್ ಟು ಕ್ವಶನ್ ಮಾರ್ಕ್ ದತ್ತ. ಇದು ದತ್ತು ಇಷ್ಟೆಲ್ಲ ಬರೀತೀರಿ. ನಮಗೆ ತಿಳಿದಂತೆ ಪರಿಹಾರ ನಮಗೆ ತಿಳಿದಂತೆ ಏನಪ್ಪಾ, ವೃತ್ತದ ಸ್ಪರ್ಶ ಬಿಂದುವಿನಿಂದ ಕೇಂದ್ರಕ್ಕೆ ಎಳೆದ ತ್ರಿಜ್ಯವು ಲಂಬವಾಗಿರುತ್ತದೆ ಅಂತೇನು ಪ್ರಮೇಯ 4.1 ಇದೆಯಲ್ಲ, ಆ ಪ್ರಮೇಯವನ್ನು ಮೊದಲು ನಾವು ಬರಿಬೇಕು. ಬರೆದ ನಂತರ ಆದ್ದರಿಂದ ಅಂತ ಬರೆದು ಈ ಕೋನ ಎಷ್ಟಾಗ್ತದೆ 90 ಡಿಗ್ರಿ. ಯಾವುದು ಓ ಎ ಪಿ, ಕೋನ ಓ ಎ ಪಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಕೋನ ಓ ಎ ಪಿ ಅಂದ್ರೆ ಒಂದೇ, ಬಿ ಎ ಪಿ ಅಂದ್ರೆ ಒಂದೇ, ಇಸ್ ಈಕ್ವಲ್ ಟು ಕೋನ ಬಿ ಎ ಪಿ. ನಮ್ಗೆ ಯಾವ ಕೋನ ಸಿಕ್ತು ಈಗ? ಇದು 90 ಡಿಗ್ರಿ ಕೋನ ಸಿಕ್ತು. ಯಾವುದು? ಇದು 90 ಡಿಗ್ರಿ ಕೋನ ಸಿಕ್ತು. ನಂತರ ತ್ರಿಭುಜ ಓ ಬಿ ಸಿ ನಲ್ಲಿ ಓ ಬಿ ಸಿ ತ್ರಿಭುಜ ನೋಡಿ, ಅದರಲ್ಲಿ ಓ ಬಿ ಈಕ್ವಲ್ ಟು ಓ ಸಿ, ಏನ್ ಈಕ್ವಲ್ ಟು ಏನು? ಓ ಬಿ ಈಕ್ವಲ್ ಟು ಓ ಸಿ. ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜದಲ್ಲಿ ಬಾಹುಗಳು ಎರಡು ಸಮನಾಗಿದ್ದರೆ ಅಭಿಮುಖ ಕೋನಗಳು ಸಮನಾಗಿರುತ್ತವೆ. ಆದ್ದರಿಂದ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಸಿ ಇಸ್ ಈಕ್ವಲ್ ಟು ಎಷ್ಟು ಸಿಕ್ತು? 25 ಡಿಗ್ರಿ. ಬ್ರಾಕೆಟ್ ಒಳಗಡೆ ಏನ್ ಬರೀತೀರಿ? ಏನ್ ಬರೀಬೇಕು? 25 ಡಿಗ್ರಿ. ಬ್ರಾಕೆಟ್ ಒಳಗಡೆ ಸಮಾನ ಬಾಹುವಿಗೆ ಅಭಿಮುಖ ಕೋನಗಳು ಸಮನಾಗಿರುತ್ತವೆ. ಸಮಾನ ಬಾಹುವಿಗೆ ಅಭಿಮುಖ ಕೋನಗಳು ಕೂಡ ಸಮ ಅಂತ ಬರಿಬೇಕು. ಕೋನ ಬಿ ಸಿಕ್ತು, ಕೋನ ಎ ಸಿಕ್ತು, ಕೋನ ಪಿ ಕಂಡಿಡ್ಬೇಕು ನಾನೀಗ. ಆದ್ದರಿಂದ ತ್ರಿಭುಜ ಎ ಬಿ ಪಿ ನಲ್ಲಿ, ತ್ರಿಭುಜ ಎ ಬಿ ಪಿ ಒಳಗಡೆ ಏನೇನು ಕೂಡಿಸ್ತೀರಪ್ಪ? ಕೋನ ಎ ಪ್ಲಸ್ ಕೋನ ಬಿ, ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಇನ್ನೊಂದು ಯಾವುದು? ಎ ಪಿ ಬಿ. ಕೋನ ಎ ಪಿ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ. ತ್ರಿಭುಜದ ಮೂರು ಕೋನಗಳ ಮೊತ್ತ ಅಂತ ಬ್ರಾಕೆಟ್ ಒಳಗೆ ಬರೀಬೇಕು. ಕೋನ ಎ ಇದೆ, ಎಷ್ಟಿದೆ? ಕೋನ ಎ 90 ಡಿಗ್ರಿ ಇದೆ, ಪ್ಲಸ್ 25 ಡಿಗ್ರಿ ಇದೆ, ಪ್ಲಸ್ ಎ ಪಿ ಬಿ 180 ಡಿಗ್ರಿ. 115 ಡಿಗ್ರಿ ಆಗ್ಬಿಡ್ತದೆ. ಇದು 90 ಪ್ಲಸ್ 25 115 ಡಿಗ್ರಿ, ಪ್ಲಸ್ ಕೋನ ಎ ಪಿ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಕೋನ ಎ ಪಿ ಬಿ ಇಸ್ ಈಕ್ವಲ್ ಟು 180ರಲ್ಲಿ 115 ಮೈನಸ್ ಮಾಡಿ ಎಷ್ಟು ಬಂತು? 65 ಡಿಗ್ರಿ ಅಂತ ಬಂತು. ಯಾವುದು? ಕೋನ ಎ ಪಿ ಬಿ ಇಸ್ ಈಕ್ವಲ್ ಟು 65 ಡಿಗ್ರಿ ಅಂತ ಬರ್ತದೆ. ಸಿಂಪಲ್ ಪ್ರಶ್ನೆ, ಬಹಳ ಸಿಂಪಲ್ ಕ್ವಶನ್. ಮುಂದಕ್ಕೆ ಹೋದಂತೆ 22ನೇ ಪ್ರಶ್ನೆ, ಇದೊಂದು ಅಭ್ಯಾಸದ ಪ್ರಶ್ನೆ ಇದೆ. ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ. ಈ ಒಂದು ಚಿತ್ರದಲ್ಲಿ ನೀವು ನೋಡಬಹುದು, ಇದೊಂದು ಲಂಬಕೋನ ತ್ರಿಭುಜವಾಗಿದೆ. ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅಂತ ಅವರು ಕೇಳ್ತಾ ಇದ್ದಾರೆ. ಟ್ಯಾನ್ ಪಿ ಅನ್ನ ಕಂಡುಹಿಡಿಯಬೇಕಾದ್ರೆ ಟ್ಯಾನ್ಗೆ ಒಂದು ಸೂತ್ರ ಇದೆ. ಟ್ಯಾನ್ ಸೂತ್ರ ಏನು? ಅಭಿಮುಖ ಬಾಹು ಭಾಗಲೇ ವಿಕರ್ಣಾದ ಪಾರ್ಶ್ವ ಬಾಹು. ಓಕೆ, ಟ್ಯಾನ್ ಪಿ ಬೇಕು ನಮಗೆ. ಟ್ಯಾನ್ ಪಿ ಬರೀತೀವಿ. ಟ್ಯಾನ್ ಪಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಭಾಗಲೇ ಪಾರ್ಶ್ವ. ಕಾಟ್ ಆರ್ ಇಸ್ ಈಕ್ವಲ್ ಟು ಪಾರ್ಶ್ವ ಬಾಹು ಭಾಗಲೇ ಅಭಿಮುಖ ಬಾಹು. ಟ್ಯಾನ್ ಪಿ ಮತ್ತು ಕಾಟ್ ಆರ್. ಕಾಟ್ಗೆ ಪಾರ್ಶ್ವ ಭಾಗಲೇ ಅಭಿಮುಖ ಅಂತ ಬರೀಬೇಕು. ಟ್ಯಾನ್ ಪಿ ಅಂತಂದಾಗ ಪಿ ನ ಅಭಿಮುಖ ಏನಿದೆ ಅದು, ಪಿ ನ ಅಭಿಮುಖ ಏನಿದೆ 5 ಭಾಗಲೇ ಪಾರ್ಶ್ವ ಏನಿದೆ, ಪಿ ಗೆ ಪಾರ್ಶ್ವ 12 ಅಂತ ಬರ್ತದೆ. ಇಸ್ ಈಕ್ವಲ್ ಕಾಟ್ ಆರ್. ಆರ್ಗೆ ಪಾರ್ಶ್ವ ನೋಡಬೇಕು, ಪಾರ್ಶ್ವ ಅಂತ ಕೊಟ್ಟಿದ್ದಾರಲ್ಲ 5 ಸೆಂಟಿಮೀಟರ್. ಆಗಲೇ ಅಭಿಮುಖ ಅಂತಂದ್ರೆ ಆರ್ಗೆ ಅಭಿಮುಖ 12 ಸೆಂಟಿಮೀಟರ್. ಆದ್ದರಿಂದ ಅವ್ರು ಕೇಳ್ತಾ ಇದ್ರು ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅಂತ ಹೇಳಿ. ಅಂದರೆ 5/12 ಮೈನಸ್ 5/12 ಅಂದರೆ ಆನ್ಸರ್ ಬರ್ತದೆ 0 ಅಂತ ಬರುತ್ತೆ. ಸಿಂಪಲ್ ಆದಂತಹ ಪ್ರಶ್ನೆ ಇದು. 23ನೇ ಪ್ರಶ್ನೆ ಏನಾಗುತ್ತೆ? 23ನೇ ಪ್ರಶ್ನೆಯಲ್ಲಿ ಒಂದು ಸಭಾಂಗಣದ ನೆಲಕ್ಕೆ ಸಂಪೂರ್ಣವಾಗಿ ವರ್ಗಾಕಾರದ ಹಾಸುಗಲ್ಲುಗಳನ್ನು, ಟೈಲ್ಸ್ ಅಂತ ಹೇಳ್ತೀವಲ್ಲ, ಟೈಲ್ಸ್, ಒಂದು ಸಭಾಂಗಣ ಇದೆ, ಟೈಲ್ಸ್ಗಳನ್ನು ಹಾಕಿದ್ದಾರೆ. ಹಾಕಬೇಕಾಗಿದೆ. ನೆಲದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 112 ಅಡಿ ಮತ್ತು 72 ಅಡಿಗಳಾಗಿವೆ. ನೆಲದ ವಿಸ್ತೀರ್ಣಕ್ಕೆ ನಿಖರವಾಗಿ ಸರಿಹೊಂದ
ವರ್ಗಾಕಾರದ ಹಾಸುಗಲ್ಲುಗಳ ಅಂಚಿನ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಹಾಗೂ ಈ ಸಭಾಂಗಣದ ನೆಲಕ್ಕೆ ಹಾಕಬೇಕಾದ ಒಟ್ಟು ಹಾಸುಗಲ್ಲುಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಿ ಅಂತ ಹೇಳ್ತಾರೆ. ಮೊದಲಾಗಿ ಇಲ್ಲಿರ್ತಕ್ಕಂತಹ ಉದ್ದ ಮತ್ತು ಅಗಲಗಳನ್ನು ನೋಡ್ತಿದ್ದೇವೆ. ಉದ್ದ ಮತ್ತು ಅಗಲಗಳು ಅಂತಂದ್ರೆ ಸಭಾಂಗಣದ ವಿಸ್ತೀರ್ಣ ಕಂಡುಹಿಡಿಯಬೇಕು. ಮೊದಲು ಏನು ಮಾಡೋಣ? ಸಭಾಂಗಣದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಬರೀಬೇಕಾಗ್ತದೆ. ಏನಂತ ಬರೀಬೇಕು? ಸಭಾಂಗಣದ ವಿಸ್ತೀರ್ಣ ಇರಬೇಕು. ಮೊದಲು ಉದ್ದ ನೋಡಿದರೆ 112 ಅಡಿ ಅಂತೇಳಿ, ಅಗಲ ಇದೆ 72 ಅಡಿ ಅಂತೇಳಿ, ಸಭಾಂಗಣದ ವಿಸ್ತೀರ್ಣ ಇರಬೇಕು. ಉದ್ದ ಜೊತೆ ಅಗಲ ಅಂತೇಳಿ, ಉದ್ದ 112 ಅಗಲ 72. ಓಕೆ, ಇದು ಆದ ನಂತರ ಗುಣಾಕಾರ ಮಾಡಿದ್ರೆ 72 × 144, 72 × 72, 82, 86, 6, 8, 72 × 72, 8064 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಸಭಾಂಗಣದ ಒಟ್ಟು ವಿಸ್ತೀರ್ಣ. ಈಗ ಈ ಒಂದು ವಿಸ್ತೀರ್ಣಕ್ಕೆ ಸರಿ ಹೊಂದುವ ವರ್ಗಾಕಾರದ ಹಾಸುಗಲ್ಲಿನ ಅಂಚಿನ ಗರಿಷ್ಠ ಉದ್ದ ಕೇಳಿದೆ. ವರ್ಗಾಕಾರದ ಹಾಸುಗಲ್ಲಿನ ಗರಿಷ್ಠ ಉದ್ದ ಕಂಡುಹಿಡಿಯಲು 112 ಮತ್ತು 72ರ ಕಂಡುಹಿಡಿಯಬೇಕು. ಮಸ ಕಂಡುಹಿಡಿಯೋಣ. ಯಾವ ಸಂಖ್ಯೆ ಮಸ? 112 ಮತ್ತು 72ರ ಮಸ. 112 ನಾವು 2 5 10, 2 6 12, 2 28 56, 2 14 28, 2 7 4 14, 7 7. ಆದ್ದರಿಂದ 2ರ ಘಾತ 1 2 3 4 ಮುಂದೆ 7ರ ಘಾತ 1 ಅಂತ ಬರುತ್ತೆ. ಅದೇ ರೀತಿಯಾಗಿ ಈಗ ಇಲ್ಲಿ ಇನ್ನೊಂದಿದೆ 72 ಅಂತ ಹೇಳ್ತಾ 77ರ ನಾವು ಅವಿಭಾಜ್ಯ ಅಪವರ್ತನಗಳನ್ನು 2 36 72, 2 18 36, 2 18 3 3 9, 3 1 ದಿಸ್ ಇಸ್ ಈಕ್ವಲ್ ಟು ಏನು ಬರೀಬಹುದು ನಾವು? 2ರ ಘಾತ 1 2 3 ಮುಂದೆ 3ರ ಘಾತ 2 ಇಸ್ ಈಕ್ವಲ್ ಟು ಇಲ್ಲಿದು 112. ದಿಸ್ ಇಸ್ ಈಕ್ವಲ್ ಟು ಎಷ್ಟಿದೆ? 72 ಅಂತ. ಸರಿ, ಈಗ ನಾವೇನು ಮಾಡಬೇಕು? ಸ ಕಂಡುಹಿಡಬೇಕು. ಕಂಡುಹಿಡಿಯುವಾಗ ಈಗ ಇಲ್ಲಿರ್ತಕ್ಕಂಥ ಅವಿಭಾಜ್ಯ ಅಪವರ್ತನಗಳಲ್ಲಿ ಸಾಮಾನ್ಯವಾದಂತಹ ಸಂಖ್ಯೆ ನೋಡಬೇಕು. ಇದು 2 ಘಾತ 4, ಇದು 2 ಘಾತ 3 ಅಂತ ಇದೆ. ಕಡಿಮೆ ಇರ್ತಕ್ಕಂಥದ್ದೇನು? 2 ಘಾತ 3. ದಿಸ್ ಇಸ್ ಈಕ್ವಲ್ ಟು 2 4 4 8 ಅಂತ ಇದೆ. ಹಾಗಾಗಿ 8 ಅಂತಕ್ಕಂಥದ್ದು ಹೊಸ ಸಿಕ್ತ. 8 ಹೊಸ ಸಿಕ್ತ ಅಂತಂದ್ರೆ ಅರ್ಥ ಏನು? ವರ್ಗಾಕಾರದ ಹಾಸುಗಲ್ಲಿನ ಗರಿಷ್ಠ ಉದ್ದ ಎಷ್ಟು ಬಂತಪ್ಪ? 8 ಸೆಂಟಿಮೀಟರ್. ಲಾಸ್ಟಿನ ವರ್ಗಾಕಾರದ ಈ ಹಾಸುಗಲ್ಲಿನ ಉದ್ದ, ವರ್ಗಾಕಾರದ ಹಾಸುಗಲ್ಲಿನ ಗರಿಷ್ಠ ಉದ್ದ ಈಕ್ವಲ್ ಟು 8 ಸೆಂಟಿಮೀಟರ್. ಈಗ ಆ ಒಂದು ಸಂಪೂರ್ಣ ಸಭಾಂಗಣ ಇದೆ. ಈ ಸಂಪೂರ್ಣ ಸಭಾಂಗಣದಲ್ಲಿ ಈ ತರ ವರ್ಗಾಕಾರದ ಏನಿದಾವೆ ಟೈಲ್ಸ್ಗಳಿದಾವೆ. ಈ ಟೈಲ್ಸ್ಗಳು ಎಷ್ಟಿದಾವೆ ಅಂತ ನಾವು ಕಂಡುಹಿಡಬೇಕು, ಎಷ್ಟು ನಾವು ತಗೊಂಡು ಬರಬೇಕು ಅಂತ ಹೇಳಿ. ಹಾಗಾಗಿ ಆ ಟೈಲ್ಸ್ಗಳ ಸಂಖ್ಯೆ, ಹಾಸುಗಲ್ಲುಗಳ ಸಂಖ್ಯೆ ಕಂಡುಹಿಡಬೇಕಂತಂದ್ರೆ ಸಭಾಂಗಣದ ವಿಸ್ತೀರ್ಣ ಭಾಗಲೇ ವರ್ಗಾಕಾರದ ಹಾಸುಗಲ್ಲಿನ ವಿಸ್ತೀರ್ಣ ಅಂತ ಬರ್ತದೆ. ಏನಂತ ಬರೀತೀವಿ ನಾವಿಲ್ಲಿ? ಹಾಸುಗಲ್ಲುಗಳ ಸಂಖ್ಯೆ ಇಸ್ ಈಕ್ವಲ್ ಟು ಸಭಾಂಗಣದ ವಿಸ್ತೀರ್ಣ ಹಾಗೆ ವರ್ಗಾಕಾರದ ಹಾಸುಗಲ್ಲಿನ ವಿಸ್ತೀರ್ಣ
ಸಭಾಂಗಣ ವಿಸ್ತೀರ್ಣ 8064. ವರ್ಗದ ವಿಸ್ತೀರ್ಣ ಅಂತಂದ್ರೆ ಬಾಹು ಗುಂಡ್ಲೆ ಬಾಹು ಅಂದ್ರೆ 8 ಗುಂಡ್ಲೆ 8. ಯಾಕಂದ್ರೆ ವರ್ಗಾಕಾರದ ಹಾಸುಗಳ ವಿಸ್ತೀರ್ಣ ಅಂತಂದ್ರೆ ವರ್ಗ ಇದೆಯಲ್ಲ, 8ರ ವರ್ಗ 8 × 64 ಅಂತ ಬಂತು. ಈಗ 8 ಬಗ್ಗೆ ಒಳಗಡೆ 8 × 80, 8 × 64 ಇಸ್ ಈಕ್ವಲ್ ಟು 8 × 8, 2 ಉಳಿತು 8 × 16. ಓಕೆ, 4 ಉಳಿತು 8 × 6 48, 126. 12 × 96, 968 ಬರುತ್ತೆ. ಅಂದರೆ ಒಟ್ಟು ಎಷ್ಟು ಟೈಲ್ಸ್ಗಳು ಬೇಕಾಗ್ತವೆ? 126 ಟೈಲ್ಸ್ಗಳು ಬೇಕಾಗ್ತವೆ. ಹಾಸುಗಲ್ಲುಗಳ ಸಂಖ್ಯೆ 126 ಅಂತ ನಾವು ಬರೀಬೇಕು. ಮುಂದಿನ ಪ್ರಶ್ನೆ 24ನೇ ಪ್ರಶ್ನೆ. ಒಂದು ವಜ್ರಾಕೃತಿಯ ಶೃಂಗಗಳು ಕ್ರಮವಾಗಿ ಕೊಟ್ಟಿದ್ದಾರೆ. ನಂತರ ನಾವೇನು ಮಾಡಬೇಕು? ಬಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಬೇಕು. ಅದಾದ ಕಾರಣ ಬಿಡಿನ ಉದ್ದವನ್ನು ಕಂಡುಹಿಡಬೇಕು. ಬಿಡಿ ಉದ್ದನೂ ಕೂಡ ನಾವು ಕಂಡು ಹಿಡಿಯಬೇಕಾಗಿದೆ. ಹಾಗಾಗಿ ನಾವು ಬಿಡಿಯ ಉದ್ದವನ್ನು ಕೂಡ ಮಾಡಬೇಕು. ಸಿಂಪಲ್ ಆಗಿದೆ. ಬಿಡಿ ಉದ್ದನ್ನು ಕೂಡ ನಾವು ಮಾಡ್ಕೊಳ್ತಾ ಹೋಗೋಣ. ದತ್ತದಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ಕೊಂತ ಹೋಗಿ. ನಮಗೆ ತಿಳಿದಂತೆ ವಜ್ರಾಕೃತಿಯ ಕರ್ಣಗಳು ಒಂದನ್ನೊಂದು ಅರ್ಧಿಸುತ್ತವೆ. ಒಂದನ್ನೊಂದು ಅರ್ಧಿಸುತ್ತವೆ ಅಂದ್ರೆ ಅರ್ಧ ಮಾತ್ರ ಅಂತಲ್ಲ. ಆದ್ದರಿಂದ ಎಸಿನ ಮಧ್ಯ ಬಿಂದು ಇಸ್ ಈಕ್ವಲ್ ಟು ಬಿಡಿನ ಮಧ್ಯ ಬಿಂದು. ಎಸಿನ ಮಧ್ಯ ಬಿಂದು ಇಸ್ ಈಕ್ವಲ್ ಟು ಬಿಡಿನ ಮಧ್ಯ ಬಿಂದು. ಎಸಿ ಅಂತಕ್ಕಂಥದ್ದು ಇದರ ಮಧ್ಯ ಬಿಂದು ಕಂಡುಹಿಡಿಯಬೇಕಾಗಿದೆ. ಸೂತ್ರ ನಿಮ್ಗೆ ಗೊತ್ತಿದೆ. ಎಸಿ ಮಧ್ಯ ಬಿಂದು ಸೂತ್ರ ಏನ್ರಿ? x1 + x2 ಡಿವೈಡೆಡ್ ಬೈ 2 y1 + y2 ಡಿವೈಡೆಡ್ ಬೈ 2. ಸೇಮ್ ಈ ಕಡೆ ಕೂಡ ಅದೇ ಸೂತ್ರ. x1 + x2 ಡಿವೈಡೆಡ್ ಬೈ 2 y1 + y2 ಡಿವೈಡೆಡ್ ಬೈ 2. x1 ಅಂತಂದ್ರೆ ಎಸಿ ಒಳಗಡೆ x1 ಅಂತಂದ್ರೆ 5, x2 ಅಂತಂದ್ರೆ 5. 5 + 5 ಭಾಗಲೇ 2. 5 + 5 ಭಾಗಲೇ 2, 13 + 11 + 3, 11 + 3 ಭಾಗಲೇ 2 ಇಸ್ ಈಕ್ವಲ್ ಟು ಬಿಡಿ ಅಂತ ಬಂದಾಗ ಬಿ ಅಂತಕ್ಕಂಥದ್ದು x1 y1 ಇದು x2 y2. ಅಂದ್ರೆ x1 ಅಂತಂದ್ರೆ x + 2 ಭಾಗಲೇ 2, y + 7 ಭಾಗಲೇ 2 ನಾವು ಬರೀತೀವಿ. ಮುಂದೆ 5 + 5 ಏನಾಗ್ತದೆ? 10 ಭಾಗಲೇ 2, 14 ಭಾಗಲೇ 2 ಇಸ್ ಈಕ್ವಲ್ ಟು x + 2 ಭಾಗಲೇ 2, y + 7 ಭಾಗಲೇ 2. 10ರಲ್ಲಿ ಅರ್ಧ ಮಾಡಿದ್ರೆ 5, 7 ಇಸ್ ಈಕ್ವಲ್ ಟು x + 2 ಭಾಗಲೇ 2, y + 7 ಭಾಗಲೇ 2. ಆದ್ದರಿಂದ ಅಂತ ಬಂದು x ಭಾಗಕ್ಕೆ x ಭಾಗವನ್ನು ನಾವು ಈಕ್ವಲ್ ಮಾಡಿಕೊಂಡ್ರೆ 5 ಮತ್ತು y + 7 ಭಾಗಲೇ 2 ಇಸ್ ಈಕ್ವಲ್ ಟು 7 ಅಂತ ಬರೆಯೋಣ. ಭಾಗಾಕಾರ 2 ಬಂದಾಗ ಗುಣಾಕಾರ 2 ಅಂತ ಆಗ್ತದೆ. ಅವಾಗ ನಾವು ಮಾಡಬೇಕು ಗುಣಾಕಾರ 2 ಬಂದಾಗ x + 2 ಇಸ್ ಈಕ್ವಲ್ ಟು 5 × 10 ಅಂತ ಆಗ್ತದೆ. y + 7 ಇಸ್ ಈಕ್ವಲ್ ಟು 14 ಅಂತ ಆಗ್ತದೆ. ನಂತರ +2 ನೇ ಕಡೆ ಕಳಿಸಿ x ಇಸ್ ಈಕ್ವಲ್ ಟು 10 - 2 ಮತ್ತು y ಇಸ್ ಈಕ್ವಲ್ ಟು 14 - 7. x ಇಸ್ ಈಕ್ವಲ್ ಟು 8 ಮತ್ತು y ಇಸ್ ಈಕ್ವಲ್ ಟು 7. x ಈಕ್ವಲ್ ಟು 8, y ಈಕ್ವಲ್ ಟು 7 ಅಂತ ಬಂತು. ಇದು ನಾವೇನು ಬರ್ತೀವಿ ನಾವೀಗ b ಇನ್ ಬ್ರಾಕೆಟ್ 8, 7 ಅಂತ ಬಂತು. b ನ ನಿರ್ದೇಶಾಂಕಗಳು. ಆದ್ದರಿಂದ b ನಿರ್ದೇಶಾಂಕಗಳು. ನಂತರ ಈಗ ಬಿಡಿನ ಉದ್ದ ಕೇಳಿದರೆ d ಅಂತಂದ್ರೆ ಏನಿದೆ ಮತ್ತು d ಎಷ್ಟಿದೆ? d ಒಳಗಡೆ 2, 7 ಅಂತ ಇದೆ. 2. ಆದ್ದರಿಂದ ಬಿಡಿನ ಉದ್ದ ಸೂತ್ರ ಗೊತ್ತಿದೆ ನಿಮಗೆ. BD is equal to under root of x2 - x1 2 plus
y2 minus y1 whole square. This is equal to under root of x2 ಅಂತಂದ್ರೆ ಇಲ್ಲಿ b ಅಂತಂದ್ರೆ x1 y1 ಇದು x2 y2. x2 ಅಂತಂದ್ರೆ 2 minus 8 whole square, y2 ಅಂತಂದ್ರೆ 7 minus 7 whole square. This is equal to under root of minus 6 whole square plus 0 whole square. y2 minus y1 is 0 ಬರುತ್ತೆ. This is equal to under root of minus 6 ಸ್ಕ್ವೇರ್ ಮಾಡಿದ್ರೆ 36, 0 ಸ್ಕ್ವೇರ್ ಮಾಡಿದ್ರೆ 0 ಬರುತ್ತೆ. ಆದ್ದರಿಂದ ಬೀಡಿನ ಉದ್ದ ಇರುವುದು 6 ಮಾನಗಳು ಅಂತ ಬರೆಯುತ್ತಾರೆ. ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 25ನೇ ಪ್ರಶ್ನೆ. ಏನಿದೆ ಪ್ರಶ್ನೆಯಲ್ಲಿ p of x is equal to x square minus 2x minus 8. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯುವ ಮತ್ತು ಶೂನ್ಯತೆಗಳು ಮತ್ತು ಸಹವರ್ಗಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳ್ತಾರೆ. x square minus 2x minus 8 ಅಂತ ಇದೆ. p of x is equal to x square minus 2x minus 8 ಅಂತ ಇದೆ. ಸರಿನಾ? ಇಲ್ಲಿ a b c ಬೆಲೆಗಳನ್ನು ಬರೆಯೋದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಗುಣಾಕಾರ ಮಾಡೋಣ. ಯಾಕಂದ್ರೆ ಇಲ್ಲಿ ಬರುವುದಿಲ್ಲ. This implies a is equal to 1, b is equal to minus 2, c is equal to minus 8. x ಸ್ಕ್ವೇರ್ ನ ಸಹಗುಣಕ, x ನ ಸಹಗುಣಕ ಮತ್ತು ಸಂಖ್ಯೆ ಮೊದಲ ಮತ್ತು ಕೊನೆಯ ಸಂಖ್ಯೆಗಳ ಗುಣಿಸಿದಾಗ minus 8x ಸ್ಕ್ವೇರ್ ಅಂತ ಬರುತ್ತೆ. minus 4 ಎರಡನೇ minus 8 ಅಂತ ಬರುತ್ತೆ. ಓಕೆ, ಮೈನಸ್ ಒಂದು ಪ್ಲಸ್ ಬರುತ್ತೆ. ಹಾಗಿದ್ದಾಗ ಮಾತ್ರ -2 ಅಂತ ಬರುತ್ತೆ. -8 ಈ ಕಡೆ x ಸ್ಕ್ವೇರ್, ಇವೆರಡರಲ್ಲಿ ಏನು ಕಾಮನ್ ಇದೆ? x in bracket x minus 4 plus 2 in bracket x minus 4 ಅಂತ ಬರುತ್ತೆ. ಈಗ x plus 2 another bracket x minus 4 ಅಂತ ಬರುತ್ತೆ. ಆದ್ದರಿಂದ alpha is equal to x plus 2 is equal to 0 ಮತ್ತು beta is equal to x minus 4 is equal to 0 ಅಂತ ಬರುತ್ತೆ. ಆದ್ದರಿಂದ alpha is equal to x is equal to minus 2 ಅಂತ ಬರುತ್ತೆ ಮತ್ತು beta is equal to x is equal to 4 ಅಂತ. alpha ನ ಬೆಲೆ ನಿಮಗೆ -2, beta ಬೆಲೆ 4 ಅಂತ ಸಿಗುತ್ತೆ. ಈಗ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಅಂತ ಬರೆದು ಶೂನ್ಯತೆಗಳ ಮೊತ್ತ is equal to minus b divided by a. ಅಂದರೆ ಶೂನ್ಯತೆಗಳ ಮೊತ್ತ ಅಂದರೆ ಆಲ್ಫಾ ಪ್ಲಸ್ ಬೀಟಾ is equal to minus b by a. minus b ಅಂತಂದರೆ -2 divided by a ಅಂತ ಬರೆಯೋದು. ಆಲ್ಫಾ ಅಂತಂದರೆ -2 ಪ್ಲಸ್ ಬೀಟಾ ಅಂತಂದರೆ 4, ಮೈನಸ್ ಇಂಟು ಮೈನಸ್ ಪ್ಲಸ್ 2, 4ರಲ್ಲಿ 2 is equal to 2 ಅಂತ ಬರೆಯೋದು. ಅದೇ ರೀತಿಯಾಗಿ ಶೂನ್ಯತೆಗಳ ಗುಣಲಬ್ಧ ಒಂದನೇದು ಶೂನ್ಯತೆಗಳ ಗುಣಲಬ್ಧ is equal to c divided by a. ಆಲ್ಫಾ ಇಂಟು ಬೀಟಾ is equal to c ಅಂತಂದರೆ -8 divided by 1. ಆಲ್ಫಾ ಎಷ್ಟಿದೆ? ಆಲ್ಫಾ -2 ಅಂತಂದರೆ ಇಂಟು ಬೀಟಾ 4 is equal to -8. -4 -8 is equal to -8. ಆದ್ದರಿಂದ ಕೆಳಗಡೆ ಇರುವುದು ನಾವಿಲ್ಲಿ ಎಡಭಾಗ is equal to ಬಲಭಾಗ ಅಂತ ಬರೀತೀವಿ. ಮುಂದಕ್ಕೆ ಹೋದಂತೆ ಇದರಲ್ಲಿ ಒಂದು ಅಥವಾ ಪ್ರಶ್ನೆ ಬರ್ತದೆ. ಏನಿದೆ ಅಥವಾ ಪ್ರಶ್ನೆ? ಶೂನ್ಯತೆಗಳ ಮೊತ್ತ 7 ಮತ್ತು ಗುಣಲಬ್ಧ 12 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಥವಾ ಬರೆಯಿರಿ ಹಾಗೂ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಶೂನ್ಯತೆಗಳ ಮೊತ್ತ ಕೊಟ್ಟಿದ್ದಾರೆ 7, ಗುಣಲಬ್ಧ 12. ಶೂನ್ಯತೆಗಳ ಮೊತ್ತ ಅಂತಂದಾಗ ಆಲ್ಫಾ ಪ್ಲಸ್ ಬೀಟಾ is equal to 7, ಗುಣಲಬ್ಧ ಆಲ್ಫಾ ಇಂಟು ಬೀಟಾ is equal to 12. ನಮಗೆ ತಿಳಿದಂತೆ p of x is equal to x square minus alpha plus beta into x plus alpha into beta. p of x is equal to x square minus alpha plus beta ಅಂತಂದ್ರೆ 7x plus alpha into beta 12 ಅಂತ ಬರುತ್ತೆ. ಇದು ಬೇಕಾದಂತಹ ಒಂದು ವರ್ಗ ಬಹುಪದ. ಆದ್ದರಿಂದ x square minus 7x plus 12 is equal to 0 ಅಂತ ಇಲ್ಲಿ ಮೊದಲ ಮತ್ತು ಕೊನೆಯ ಸಂಖ್ಯೆಗಳನ್ನು ಗುಣಾಕಾರ ಮಾಡಿ ನಮಗೇನು ಸಿಗ್ತದೆ? 4 3 12 -4x
ಮೈನಸ್ 3x ಪ್ಲಸ್ 12 ಇಸ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಇನ್ ಬ್ರಾಕೆಟ್ ಎಕ್ಸ್ ಮೈನಸ್ 4 ಮೈನಸ್ 3 ಇನ್ ಬ್ರಾಕೆಟ್ ಎಕ್ಸ್ ಮೈನಸ್ 4 ಇಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು 0 ಮತ್ತು ಎಕ್ಸ್ ಮೈನಸ್ 4 ಇಸ್ ಈಕ್ವಲ್ ಟು 0. ಎಕ್ಸ್ ಈಕ್ವಲ್ ಟು 3 ಮತ್ತು ಎಕ್ಸ್ ಇಸ್ ಈಕ್ವಲ್ ಟು 4. ಎಕ್ಸ್ ಈಕ್ವಲ್ ಟು 3 ಮತ್ತು ಎಕ್ಸ್ ಈಕ್ವಲ್ ಟು 4 ಅಂತ ಬಂತು. ಸರಿನಾ? ಓಕೆ. ಮುಂದಿನ ಪ್ರಶ್ನೆ 25ನೇ ಪ್ರಶ್ನೆ, ಇದು 26ನೇ ಪ್ರಶ್ನೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳ ಉದ್ದವು ಸಮವಾಗಿರುತ್ತದೆ. ಇದು ಒಂದು ಪ್ರಮೇಯ ಇದೆ, ವೃತ್ತದಲ್ಲಿನ ಎರಡನೇ ಪ್ರಮೇಯ. ಇದನ್ನು ನೀವು ಮಾಡ್ತೀರಾ, ಮಾಡಿ. ಮುಂದಿನ ಪ್ರಶ್ನೆ ಎ ಇನ್ ಬ್ರಾಕೆಟ್ 1, -5 ಬಿ ಇನ್ ಬ್ರಾಕೆಟ್ -4, ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಎಕ್ಸ್ ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಜಿಸಲ್ಪಡುತ್ತದೆ? ಎಕ್ಸ್ ಅಕ್ಷದಿಂದ ಅಂತಂದಾಗ ನಾವು ನೋಡಬೇಕು ಎಕ್ಸ್ 0 ಅಂತ ತಗೋಬೇಕು ಮಧ್ಯೆ ಬರ್ತದೆ. ಸರಿನಾ? ಎಕ್ಸ್ ಅಕ್ಷದಿಂದ ಅಂತಂದ್ರೆ ಒಂದು ನಾವು ಇದು y ಅಕ್ಷ, ಇದು ಎಕ್ಸ್ ಅಕ್ಷ ಅಂತ ತಿಳ್ಕೊಳ್ಳಿ. ಆಮೇಲೆ ಎರಡು ಬಿಂದುಗಳಿವೆ, ಅವೆರಡು ಬಿಂದುಗಳು ಯಾವ್ಯಾವಿದಾವೆ? ಒಂದೇ ಬಿಂದು 1, -5 1, -5 ಇಲ್ಲಿ ಬರ್ತದೆ. 1, -5. ಇನ್ನೊಂದು ಬಿಂದು ಏನಿದೆ? -4, -5 -4x 5 ಅಂತ ಮೇಲ್ಗಡೆ -4, -4, ಇದು ಬಿ. ಒಂದು ಎ ಅಂತ ತಗೊಂಡ್ವಿ, ಒಂದು ಬಿ ಅಂತ ತಗೊಂಡ್ವಿ. ಇವೆರಡು ಬಿಂದುವನ್ನು ಸೇರಿಸುವ ಒಂದು ರೇಖೆ ಏನಿಲ್ಲ, ಇದು ಎಲ್ಲಿ ಕಟ್ ಆಗ್ತದೆ? ಎಕ್ಸ್ ನಲ್ಲಿ ಕಟ್ ಆಗ್ತದೆ. ಈ ಎಕ್ಸ್ ಎಲ್ಲಿ ಕಟ್ ಆಗ್ತದೆ? ಇದು ಪಿ ಇನ್ ಬ್ರಾಕೆಟ್ ಎಕ್ಸ್ 0 ಅಂತ ತಿಳ್ಕೊಳ್ಳೋಣ. ಏನು ಕಂಡಿಡ್ಬೇಕಾಗಿದೆ? M1 ಮತ್ತು M2 ಕಂಡಿದ್ದೀವಿ. ಪಿ ಇನ್ ಎಕ್ಸ್ 0 ಬಿಂದುವಿನಲ್ಲಿ ಎ ಇನ್ ಬ್ರಾಕೆಟ್ 1, -5 ಮತ್ತು ಬಿ ಇನ್ ಬ್ರಾಕೆಟ್ -4, 5 ಸೇರಿಸುವ ರೇಖಾಖಂಡವು ಛೇದಿಸುತ್ತದೆ. ಆದ್ದರಿಂದ ನಾವು ನೋಡೋದು ಈಗ ಭಾಗ ಪ್ರಮಾಣದ ಸೂತ್ರದ ಪ್ರಕಾರ ಸೂತ್ರ ನೋಡಿ. ಪಿ ಇನ್ ಬ್ರಾಕೆಟ್ ಎಕ್ಸ್ y ಇಸ್ ಈಕ್ವಲ್ ಟು m1x2 ಪ್ಲಸ್ m2x1 ಡಿವೈಡೆಡ್ ಬೈ m1 ಪ್ಲಸ್ m2 m1y2 ಪ್ಲಸ್ m2y1 ಡಿವೈಡೆಡ್ ಬೈ m1 ಪ್ಲಸ್ m2. ದಿಸ್ ಇಸ್ ಈಕ್ವಲ್ ಟು m1 ನ ಬೆಲೆ ಗೊತ್ತಿಲ್ಲ, x2 ಇದೆ. ಎಷ್ಟಿದೆ x2 ನೋಡಿ, ಇದು x1 y1 ಇದೆ, ಇದು x2 y2 ಇದೆ. x2 is equal to 1 ಪ್ಲಸ್ m2 ಇದೆ ನೋಡಿ, ಗೊತ್ತಿಲ್ಲ. x1 ಇದೆ -4 ಆಗಲೇ m1 ಪ್ಲಸ್ m2 m1 y2 ಅಂತಂದಾಗ -5 ಪ್ಲಸ್ m2 y1 ಅಂತಂದಾಗ +5 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ ನಾವು ಬರೆಯಬಹುದು. ಇದನ್ನು ಸಾಲ್ವ್ ಮಾಡ್ಕೊಂತ ಹೋದಾಗ ನಮಗೆ ಬೆಲೆಗಳು ಸಿಗ್ತಾ ಹೋಗ್ತವೆ. ದಿಸ್ ಇಸ್ ಈಕ್ವಲ್ ಟು m1 -4m2 ಡಿವೈಡೆಡ್ ಬೈ m1 ಪ್ಲಸ್ m2 -5m1 ಪ್ಲಸ್ 5m2 ಡಿವೈಡೆಡ್ ಬೈ m1 ಪ್ಲಸ್ m2. ಇಲ್ಲೇನಿದೆ? p ಇನ್ ಬ್ರಾಕೆಟ್ x, y ಅಂತಂದ್ರೆ 0 ಇದೆ. ಈಗ y ನ ನಿರ್ದೇಶಾಂಕಗಳನ್ನು ತೆಗೆದುಕೊಂಡಾಗ ಏನು ಬರ್ತದೆ? y ನಿರ್ದೇಶಾಂಕಗಳು ಇಲ್ಲವೇ? ಇಲ್ಲಿ 0 ಇದೆ, ಆ ಸೈಡು -5m1 ಪ್ಲಸ್ 5m2 ಡಿವೈಡೆಡ್ ಬೈ m1 ಪ್ಲಸ್ m2 ಇಸ್ ಈಕ್ವಲ್ ಟು 0 ಇದೆ. ಈ ಕಡೆ ಸೈಡ್ ಇಲ್ಲಿ y 0 ಇದೆ, ಇಲ್ಲಿ ಈ ಭಾಗ ಇದೆ. ಇವೆರಡು ಭಾಗ ನಾವು ತೆಗೆದುಕೊಂಡಾಗ ಭಾಗಾಕಾರಗಳಲ್ಲಿ ಗುಣಾಕಾರ ಆಗ್ತದೆ. -5 m1 ಪ್ಲಸ್ 5 m2 0 ಪ್ಲಸ್ ಈ ಕಡೆ ಕಳಿಸಿ -5m1 -5 m2. ಇಲ್ಲಿ ಗುಣಾಕಾರ ಭಾಗಾಕಾರ -5 ಭಾಗ -5 m2 ಭಾಗ m1 ಅಂತ ಬಂತು. ಆದ್ದರಿಂದ ಇಲ್ಲಿ 1 ಅಂದರೆ m1 ಅನುಪಾತ m2 ಇಸ್ ಈಕ್ವಲ್ ಟು 1 ಅನುಪಾತ 1 ಅಂತ ಬಂದ್ಬಿಡ್ತು. ಈ ಕಡೆ ಅರ್ಧ ಭಾಗ, ಈ ಕಡೆ ಅರ್ಧ ಭಾಗ ಅಂತ ನಾವು ಹೇಳ್ಬೋದು. 28ನೇ ಪ್ರಶ್ನೆ. ತ್ರಿಭುಜ ಎ ಬಿ ಸಿಯಲ್ಲಿ
ಕೋನ ಎ ಡಿ ಸಿ ಈಕ್ವಲ್ ಟು ಕೋನ ಬಿ ಎ ಸಿ ಆಗುವಂತೆ ಡಿ ಯು ಬಿ ಸಿಯ ಮೇಲಿನ ಒಂದು ಬಿಂದುವಾಗಿದೆ. ಹಾಗಾದರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಡಿ ಎಂದು ಸಾಧಿಸಿ ಅಂತ ಹೇಳ್ತಾರೆ. ಇದು ಸಮರೂಪಿ ತ್ರಿಭುಜಗಳಾಗಿ ನಾವು ತೆಗೆದುಕೊಳ್ಬೇಕಾಗ್ತದೆ. ತ್ರಿಭುಜ ಎ ಬಿ ಸಿ ಅಂತ ಇದೆ. ಎ ಬಿ ಸಿ ತ್ರಿಭುಜದಲ್ಲಿ ಎ ಡಿ ಸಿ ಈಕ್ವಲ್ ಟು ಬಿ ಎ ಸಿ ಆಗಬೇಕು ಅಂತ ಹೇಳ್ತಾರೆ. ನಾವೊಂದು ತ್ರಿಭುಜ ಎ ಬಿ ಸಿ ತೆಗೆದುಕೊಳ್ತೀನಿ. ಎ ಬಿ ಸಿ ಎ ಡಿ ಸಿ ಈಕ್ವಲ್ ಟು ಬಿ ಎ ಸಿ ಅಂತ ಹೇಳ್ತಾರೆ. ಯಾವ ಬಿಂದು ಅಂತ ಡಿ ಯು ಬಿ ಸಿ ಮೇಲಿನ ಒಂದು ಬಿಂದು, ಡಿ ಯು ಬಿ ಸಿ ಮೇಲಿನ ಒಂದು ಬಿಂದು ಎ ಅಂತ ತೆಗೆದುಕೊಂಡಿವಿ. ಈಗ ಎ ಮತ್ತು ಡಿಗಳನ್ನು ಸೇರಿಸಬೇಕು. ಎ ಮತ್ತು ಡಿಗಳನ್ನು ಸೇರಿಸಿದ್ವಿ ಅಂತಂದ್ರೆ ಈಗ ಎರಡು ತ್ರಿಭುಜಗಳು ನಮಗೆ ಸಿಗ್ತವೆ. ಅವ್ರೇನು ಕೊಟ್ಟಿದ್ದಾರೆ ಅಂತಂದ್ರೆ ಎ ಡಿ ಸಿ ಕೋನ ಎ ಡಿ ಸಿ ಈಕ್ವಲ್ ಟು ಕೋನ ಬಿ ಎ ಸಿ ಇವೆರಡು ಕೋನಗಳು ಸಮನಾಗಿದ್ದಾವೆ ಅಂತ ಹೇಳ್ತಾರೆ. ಈಗ ಎರಡು ತ್ರಿಭುಜಗಳನ್ನ ತೆಗೆದುಕೊಳ್ಳೋಣಂತೆ. ಅವ್ರು ಏನು ಸಾಧನೆ ಮಾಡ್ಬೇಕಂತ ಹೇಳಿದರೆ ದತ್ತ ಮೊದಲು ಬರೆದುಕೊಳ್ಳೋಣ. ದತ್ತ ತ್ರಿಭುಜ ಎ ಬಿ ಸಿ ನಲ್ಲಿ ಕೋನ ಎ ಡಿ ಸಿ ಈಕ್ವಲ್ ಟು ಕೋನ ಬಿ ಎ ಸಿ. ದತ್ತ ಸಾಧನೀಯ ಏನು ಸಾಧನೆ ಮಾಡಬೇಕು? ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಸಿ ಡಿ ಅಂತ ಸಾಧನೆ ಮಾಡಬೇಕು. ಅದ ನಂತರ ಸಾಧನೀಯ ಆಯಿತು. ಸಾಧನೆ ಯಾವ ಥರ ಮಾಡಬೇಕು? ಈಗ ಎರಡು ತ್ರಿಭುಜಗಳಿದ್ದಾವೆ. ಯಾವೆರಡು ತ್ರಿಭುಜಗಳು? ಮೊದಲು ಇದನ್ನ ನಾನು ರಫ್ ಆಗಿ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಎ ಸಿ ಸ್ಕ್ವೇರ್ ಅಂತಂದ್ರೆ ಏನು ಬರಿಬೋದು? ಎ ಸಿ ಇಂಟು ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಸಿ ಡಿ ಅಂತ ನಾವು ಬರಿಬಹುದು. ಕರೆಕ್ಟ್? ಈ ಗುಣಾಕಾರ ಈ ಕಡೆ ಕಳಿಸಿ ಭಾಗಾಕಾರ, ಇದು ಗುಣಾಕಾರ ಈ ಕಡೆ ಕಳಿಸಿ ಭಾಗಾಕಾರ. ಅಂದರೆ ಎ ಸಿ ಡಿವೈಡೆಡ್ ಬೈ ಸಿ ಡಿ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎ ಸಿ ಅಂತ ಆಗ್ತದೆ. ಇಂಟು ಎ ಸಿ ಡಿವೈಡ್ ಬೈ ಎ ಸಿ ಆಯಿತು, ಇಂಟು ಸಿ ಡಿ ಡಿವೈಡ್ ಬೈ ಸಿ ಡಿ ಆಯಿತು. ಎ ಸಿ ಬೈ ಸಿ ಡಿ ಈಕ್ವಲ್ ಟು ಬಿ ಸಿ ಬೈ ಎ ಸಿ ಆ ಥರ ಆಗುವಂಗೆ ನಾವು ರಚನೆ ಮಾಡಬೇಕು. ಅಂದರೆ ರೆಡಿ ಮಾಡಬೇಕು, ತಯಾರಿ ಮಾಡಬೇಕು. ಎ ಸಿ ಭಾಗ್ಲೆ ಸಿ ಡಿ ಎಲ್ಲಿದೆ ನೋಡೋಣ. ಎ ಸಿ ಭಾಗ್ಲೆ ಸಿ ಡಿ. ಎ ಸಿ ಅಂತಕ್ಕಂಥದ್ದು ದೊಡ್ಡ ತ್ರಿಭುಜ, ಸಿ ಡಿ ಅಂತಕ್ಕಂಥದ್ದು ಎ ಡಿ ಸಿ ತ್ರಿಭುಜ. ಇನ್ನೊಂದಿದೆ ಯಾವುದು? ಬಿ ಸಿ ಭಾಗ್ಲೆ ಎ ಸಿ. ಬಿ ಸಿ ಭಾಗ್ಲೆ ಎ ಸಿ. ಎ ಸಿ ಅಂತಕ್ಕಂಥ ಸಣ್ಣ ತ್ರಿಭುಜ ಆಗ್ತದೆ, ಬಿ ಸಿ ಅಂತಕ್ಕಂಥದ್ದು ದೊಡ್ಡ ತ್ರಿಭುಜ ಆಗ್ತದೆ. ಅಂದರೆ ಎರಡು ತ್ರಿಭುಜ ತಗೋಬೇಕಾಗ್ತದೆ. ಒಂದು ತ್ರಿಭುಜ ಬಿ ಎ ಸಿ, ತ್ರಿಭುಜ ಬಿ ಎ ಸಿ ಮತ್ತು ತ್ರಿಭುಜ ಎ ಡಿ ಸಿ ನಲ್ಲಿ ತ್ರಿಭುಜ ಬಿ ಎ ಸಿ ಮತ್ತು ತ್ರಿಭುಜ ಎ ಡಿ ಸಿ ನಲ್ಲಿ ಬಿ ಎ ಸಿ ಎ ಡಿ ಸಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ. ಇದು ನಮಗೆ ಗೊತ್ತಿದೆ, ಅದೊಂದು ಕೋನ ಬರಣಂತೆ. ಕೋನ ಬಿ ಎ ಡಿ ಸಿ ಈಕ್ವಲ್ ಟು ಕೋನ ಬಿ ಎ ಸಿ ಅಥವಾ ಕೋನ ಬಿ ಎ ಸಿ ಈಕ್ವಲ್ ಟು ಕೋನ ಎ ಡಿ ಸಿ. ಕೋನ ಬಿ ಎ ಸಿ ಈಕ್ವಲ್ ಟು ಕೋನ ಎ ಡಿ ಸಿ. ಅದಾದ ನಂತರ ಸಿ ಎರಡರಲ್ಲಿ ಹೇಳ್ತಾ ಇದ್ದೀವಿ. ಹಾಗಾಗಿ ಕೋನ ಬಿ ಸಿ ಎ ಇಸ್ ಈಕ್ವಲ್ ಟು ಕೋನ ಡಿ ಸಿ ಎ. ಸಾಮಾನ್ಯ ಕೋನ. ಇದು ದತ್ತ ಅಂತ ಬರಿಬೇಕು, ಇಲ್ಲಿ ಸಾಮಾನ್ಯ ಕೋನ ಅಂತ ಬರಿಬೇಕು. ಕೋಕೋ ನಿರ್ಧಾರಕ ಗುಣದ ಪ್ರಕಾರ, ಕೋ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಬಿ ಎ ಸಿ ಸಮರೂಪಿ ತ್ರಿಭುಜ ಎ ಡಿ ಸಿ. ತ್ರಿಭುಜ ಬಿ ಎ ಸಿ ಸಮರೂಪಿ ತ್ರಿಭುಜ ಎ ಡಿ ಸಿ. ಸಮರೂಪಿ ತ್ರಿಭುಜದ ಅನುರೂಪ ಬಾಹುಗಳು ಸಮ ಅನುಪಾತದಲ್ಲಿ ಇರುತ್ತವೆ. ಸಮರೂಪಿ ತ್ರಿಭುಜದ ಅನುರೂಪ ಬಾಹುಗಳು ಸಮ ಅನುಪಾತದಲ್ಲಿ ಇರುತ್ತವೆ. ಹಾಗಾಗಿ ಸಮರೂಪಿ ತ್ರಿಭುಜ ಬಿ ಎ ಸಿ ಒಳಗಡೆದು ನಾನೇನು ತಗೊಂತೀನಿ? ಎ ಸಿ ತಗೊಂತೀನಿ. ಬಿ ಎ ಸಿ ಒಳಗಡೆದು ಎ ಸಿ ತಗೊಂತೀನಿ. ಅದಾದ ನಂತರ ಬಿ ಎ ಸಿ ಒಳಗಿಂದ ಎ ಸಿ ತಗೊಂಡೆ, ಎ ಡಿ ಸಿ ಒಳಗಡೆಯಿಂದ ಸಿ ಡಿ ತಗೊಂಡೆ, ಎ ಡಿ ಸಿ ಒಳಗಡೆದು ಸಿ ಡಿ ತಗೊಂಡೆ ಇಸ್ ಈಕ್ವಲ್ ಟು, ಆಮೇಲೆ
ಬಿ ಎ ಸಿ ಒಳಗಡೆದು ಬಿ ಸಿ ತಗೊಂಡೆ ಭಾಗಲೆ ಎ ಡಿ ಸಿ ಒಳಗಡೆದು ಎ ಸಿ ತಗೊಂಡೆ. ಸರ್ ಯಾವ ಥರ ತಗೋಬೇಕು? ಈ ಥರ ನಾವು ಇಲ್ಲಿ ರೆಡಿ ಮಾಡಿದ್ವಲ್ಲ, ಇದು ರಫ್ ಅಲ್ಲಿ ರೆಡಿ ಮಾಡಿದ್ವಲ್ಲ, ಅದನ್ನೇ ಬರ್ಕೊಂಬಿಡು ನೋಡಿ, ಅದನ್ನೇ ಬರೆದ್ಬಿಟ್ಟಿದ್ದೀನಿ ಇಲ್ಲಿ. ಆದ್ದರಿಂದ ಓರೆ ಗುಣಕಾರ ಮಾಡಿ ಎ ಸಿ ಇಂಟು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಸಿ ಡಿ. ಆದ್ದರಿಂದ ಸಾಧಿಸಿದೆ ಅಂತ ನಾವು ಬರಿಬೋದು. ಸಿಂಪಲ್ ಆದಂತಹ ಪ್ರಶ್ನೆ. 29ನೆಯ ಪ್ರಶ್ನೆ, ಸೈನ್ ಟೀಟಾ ಬಾಗ್ಲೆ 1 ಮೈನಸ್ ಕಾಸ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಭಾಗಲೆ 1 ಪ್ಲಸ್ ಕಾಸ್ ಟೀಟಾ ಇಸ್ ಈಕ್ವಲ್ ಟು ಕಾಟ್ ಟೀಟಾ ಪ್ಲಸ್ ಸೆಕೆಂಡ್ ಟೀಟಾ ಇಂಟು ಕೋಸೆಕ್ ಟೀಟಾ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ನಾವು ಮೊದಲು ಎಡಭಾಗವನ್ನು ತೆಗೆದುಕೊಳ್ಳುವಂತೆ ಎಡಭಾಗ ತೆಗೆದುಕೊಂಡು ಬಲಭಾಗವನ್ನು ಮಾಡಿ ತೋರಿಸ್ಬೇಕು. ಸಿಂಪಲ್ ಆಗಿ ಪ್ರಶ್ನೆ ಇರೋದಿದು. ಏನೇನು ಕೊಟ್ಟಿದ್ದಾರೆ ಮೊದಲು ನೋಡ್ಕೊಂತ ಹೋಗ್ರಿ. ಸೈನ್ ಟೀಟಾ ಇದೆ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಟೀಟಾ ಇದೆ ಪ್ಲಸ್ ಟ್ಯಾನ್ ಟೀಟಾ ಇದೆ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಟೀಟಾ ಇದೆ. ಅದಾದ ನಂತರ ನಾವೇನು ಮಾಡ್ಬೋದು, ಇಲ್ಲಿ ಓರೆ ಗುಣಾಕಾರ ಮಾಡ್ಬೋದು. ಅದಕ್ಕಿಂತ ಮುಂಚೆ ಟ್ಯಾನ್ ಅನ್ನು ಬದಲಾಯಿಸೋಣಂತೆ. ಸೈನ್ ಟೀಟಾ ಭಾಗಲೆ 1 ಮೈನಸ್ ಕಾಸ್ ಟೀಟಾ ಪ್ಲಸ್ ಟ್ಯಾನ್ ಅನ್ನು ಹೆಂಗೆ ಬರಿಬೋದು, ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಇನ್ ಬ್ರಾಕೆಟ್ 1 ಪ್ಲಸ್ ಕಾಸ್ ಟೀಟಾ ಅಂತ ನಾವು ಬರಿಬೋದು. ಅದಾದ ನಂತರ ಇಲ್ಲಿ 1 ಪ್ಲಸ್ ಕಾಸ್ ಟೀಟಾ, ಇದು 1 ಮೈನಸ್ ಕಾಸ್ ಟೀಟಾ ಅಂತ ಸಿಕ್ತು ಸೈನ್ ಟೀಟಾ ಭಾಗಲೆ. ದಿಸ್ ಇಸ್ ಈಕ್ವಲ್ ಟು ಅಥವಾ ದಿಸ್ ಇಸ್ ಈಕ್ವಲ್ ಟು ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಅಂತ ತಿಳ್ಕೊಳ್ಳೋಣ. ಇದು ಎಲ್ ಎಚ್ ಎಸ್ ಇದೆ, ದಿಸ್ ಇಸ್ ಈಕ್ವಲ್ ಟು ಇಲ್ಲಿ ಕಾಸ್ ಇದೆ, ಇಲ್ಲಿ ಕಾಸ್ ಇಲ್ಲ, ಹಾಗಾಗಿ ಕಾಸ್ಲೆ ಗುಣಾಕಾರ ಮಾಡೋಣಂತೆ. ಗುಣಾಕಾರ ಮಾಡಿದಾಗ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಪ್ಲಸ್ ಸೈನ್ ಟೀಟಾ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಇಂಟು 1 ಪ್ಲಸ್ ಕಾಸ್, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಬಂತು. 1 ಸ್ಕ್ವಯರ್ ಮೈನಸ್ ಕಾಸ್ ಸ್ಕ್ವಯರ್ ಟೀಟಾ. ಇನ್ನೊಂದೇನಿದೆ, ಕಾಸ್ ಟೀಟಾ ಅಂತ ಇದೆ. ದಿಸ್ ಇಸ್ ಈಕ್ವಲ್ ಟು ಮೇಲ್ಗಡೆ ಏನು ಕಾಮನ್ ಇದೆ ನೋಡಿ, ಸೈನ್ ಟೀಟಾ ಮೇಲ್ಗಡೆ ಕಾಮನ್ ಇದೆ. ಸೈನ್ ಟೀಟಾ ಇನ್ ಬ್ರಾಕೆಟ್, ಸೈನ್ ಟೀಟಾ ಇನ್ ಬ್ರಾಕೆಟ್ ಕಾಮನ್ ಏನಾಗ್ತದೆ, ಕಾಸ್ ಟೀಟಾ ಪ್ಲಸ್ 1 ಅಂತ ಆಯಿತು ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ಇಲ್ಲಿ ಸೂತ್ರ ಇದೆ 1 ಮೈನಸ್, ಇದು 1 ಸ್ಕ್ವೇರ್ ಅಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಅಂತಂದರೆ ಸೈನ್ ಸ್ಕ್ವೇರ್ ಟೀಟಾ ಇಂಟು ಕಾಸ್ ಟೀಟಾ. ಇಲ್ಲಿ ಸೈನ್ನಲ್ಲಿ ಒಂದು ಹೋದಾಗ ದಿಸ್ ಇಸ್ ಈಕ್ವಲ್ ಟು ಏನಾಯಿತು, ಕಾಸ್ ಟೀಟಾ ಪ್ಲಸ್ 1 ಡಿವೈಡೆಡ್ ಬೈ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಅಂತ ಬಂತು. ಈ ರೀತಿಯಾಗಿ ನಾವು ಲೆಕ್ಕ ಮಾಡಿದ್ವಿ. ಬಟ್ ಬ್ರಾಕೆಟಲ್ಲಿ ಏನು ಬರಬೇಕು, ಈ ಎಲ್ಲ ಬೆಲೆ ಬರಬೇಕಲ್ಲ. ಹಾಗಾಗಿ ನಾನು ಇದನ್ನು ಸ್ಪ್ಲಿಟ್ ಮಾಡ್ಕೊಂಡ್ಬಿಡ್ತೀನಿ, ಒಡ್ಕೊತೀನಿ. ಒಡ್ಕೊಂಡಾಗ ಏನಾಗುತ್ತೆ ನೋಡ್ರಿ, ದಿಸ್ ಇಸ್ ಈಕ್ವಲ್ ಟು ಕಾಸ್ ಟೀಟಾ ಡಿವೈಡೆಡ್ ಬೈ 2 ಬರೆಯಣಂತೆ. ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಪ್ಲಸ್ 1 ಡಿವೈಡೆಡ್ ಬೈ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಅಂತ ನಾವು ಬರಿಬೋದು. ಇದು ಎರಡು ಏನಾಗ್ಬಿಡ್ತು, ಕ್ಯಾನ್ಸಲ್ ಆಗ್ಬಿಡ್ತು. ಇಲ್ಲಿ 1 ಡಿವೈಡೆಡ್ ಬೈ ಸೈನ್ ಅಂತ ಬಂತು. 1 ಡಿವೈಡೆಡ್ ಬೈ ಸೈನ್ ಅಂದರೆ ಕೋಸೆಕ್ ಟೀಟಾ ಪ್ಲಸ್ 1 ಬೈ ಸೈನ್ ಅಂತಂದರೆ ಕೋಸೆಕ್ ಟೀಟಾ, 1 ಬೈ ಕಾಸ್ ಅಂತಂದರೆ ಸೆಕೆಂಡ್ ಟೀಟಾ. ಹಾಗಾಗಿ ಉತ್ತರ ಏನು ಬಂತು, ಸೆಕೆಂಡ್ ಟೀಟಾ ಇಂಟು ಕೋಸೆಕೆಂಡ್ ಟೀಟಾ ಪ್ಲಸ್ ಕೋಸೆಕ್ ಟೀಟಾ ಅಂತ ಬಂತು. ಇಲ್ಲಿ ಕಾಟ್ ಅಂತ ಇದೆ, ಬಟ್ ಅದು ಕೋಸೆಕ್ ಟೀಟಾ ಅಂತ ಆಗಬೇಕಾಗಿತ್ತು. ಅಷ್ಟೇ ಇಲ್ಲಿರೋದು. ಸರಿನಾ? ಈ ರೀತಿಯಾಗಿ ನಾವು ಈ ಲೆಕ್ಕವನ್ನು ಬಿಡಿಸ್ಬೇಕಾಗ್ತದೆ. 33ನೆಯ ಪ್ರಶ್ನೆ, ಚಿತ್ರದಲ್ಲಿ ಒ ಎ ವಾಯ್ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು 462 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಕೋನ ಎ ಒ ಬಿ ಇಸ್ ಈಕ್ವಲ್ ಟು 120 ಡಿಗ್ರಿ ಆದರೆ ಎ ವಾಯ್ ಬಿ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಅವರು. ಚಿತ್ರವನ್ನು ತೆಗೆದುಕೊಳ್ಳೋಣ. ದತ್ತ ಏನೇನು ಕೊಟ್ಟಿದ್ದಾರೆ ಅದನ್ನೂ ಕೂಡ ನಾವು ಬರೆದಾಗ ಈ ಲೆಕ್ಕವನ್ನು ನಾವು ನೀಟಾಗಿ ನಿಧಾನವಾಗಿ ಬಿಡಿಸ್ಕೊತ ಹೋಗ್ಬೋದು. ಈ ಥರ ಪ್ರಶ್ನೆಗಳು ಬಂದಾಗ ಮೊದಲು ನಾವು ದತ್ತವನ್ನು ಬರೆದುಕೊಳ್ಬೇಕಾಗ್ತದೆ. ದತ್ತ ಏನೇನು ಕೊಟ್ಟಿದ್ದಾರೆ, ಇಲ್ಲಿ ಚಿತ್ರದಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೊಟ್ಟಿದ್ದಾರೆ. ತ್ರಿಜ್ಯಾಂತರ ಖಂಡ ಯಾವುದದು, ತ್ರಿಜ್ಯಾಂತರ ಖಂಡ ಒ ಎ ವಾಯ್ ಬಿ
ವಿಸ್ತೀರ್ಣ ವಿಸ್ತೀರ್ಣ ಇಸ್ ಈಕ್ವಲ್ ಟು 462 ಸೆಂಟಿಮೀಟರ್ ಸ್ಕ್ವಯರ್. ಅದಾದ ನಂತರ ಕೋನ ಎ ಒ ಬಿ ಇಸ್ ಈಕ್ವಲ್ ಟು ಅದು ಕೊಟ್ಟಿದ್ದಾರೆ ಕೋನ ಎ ಒ ಬಿ ಇಸ್ ಈಕ್ವಲ್ ಟು 120 ಡಿಗ್ರಿ ಅಂತ ಇದೆ. ಆದರೆ ಎ ವೈ ಬಿ ಕಂಸದ ಉದ್ದವನ್ನು ಕಂಡುಹಿಡಬೇಕು. ಎ ವೈ ಬಿ ಕಂಸದ ಉದ್ದ ಕಂಡುಹಿಡಬೇಕು ಅಂತಂದ್ರೆ ತ್ರಿಜ್ಯ ಬೇಕು. ಅಂತಂದ್ರೆ ತ್ರಿಜ್ಯವನ್ನು ಮೊದಲು ನಾವು ಕಂಡುಹಿಡಬೇಕು. ನಮಗೆ ತಿಳಿದಂತೆ ಇದು ದತ್ತ ಆಯಿತು. ನಮಗೆ ತಿಳಿದಂತೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಏನ್ರಿ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಟೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 5r². ಸರ್ ಟೀಟಾ ಅಂದ್ರೇನು? ಈ ಕೋನ ಕೊಟ್ಟಿದಾರಲ್ಲ ಇದೇ ಟೀಟಾ ಆಗ್ಬಿಡ್ತದೆ. ಬೇಕಾದ್ರೆ ಇಲ್ಲಿ ಟೀಟಾ ಇಸ್ ಈಕ್ವಲ್ ಟು 120 ಡಿಗ್ರಿ ಅಂತ ನಾವು ಬರಿಬಹುದು. ಇಸ್ ಈಕ್ವಲ್ ಟು 462 ಅಂತ ಬರಿಬಹುದು. ಟೀಟಾನ ಬೆಲೆ 120 ಡಿವೈಡೆಡ್ ಬೈ 360 ಇಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 7. ಆರ್ ತ್ರಿಜ್ಯ ಗೊತ್ತಿಲ್ಲ. r² ಇಸ್ ಈಕ್ವಲ್ ಟು 462. 0 0 12 1 12 3 36 ಅಂತ ಆಯಿತು. ಅದಾದ ನಂತರ 22 1 22 r² ಡಿವೈಡೆಡ್ ಬೈ 7 3 21 ಇಸ್ ಈಕ್ವಲ್ ಟು 462 ಅಂತ ಆಯಿತು. ಭಾಗಾಕಾರ 21 ಈ ಕಡೆ ಸಣ್ಣ ಗುಣಾಕಾರ ಆಗ್ತದೆ. ಗುಣಾಕಾರ 22 ಈ ಕಡೆ ಬಂದಾಗ ಭಾಗಾಕಾರ ಆಗ್ತದೆ. ಆದ್ದರಿಂದ ಅಂತ ಬರ್ಕೊಂತ ಹೋಗೋಣಂತೆ. r² ಇಸ್ ಈಕ್ವಲ್ ಟು 462 ಗುಂಡ್ಲೆ 21 ಭಾಗ್ಲೆ 22 ಅಂತ ನಾವು ಬರಿಬಹುದು. 22 1 22 22 2 44 2 ಉಳಿತು 22 1 22. r² ಇಸ್ ಈಕ್ವಲ್ ಟು 21 ಗುಂಡ್ಲೆ 21 21 ಹೋಲ್ ಸ್ಕ್ವಯರ್ ಅಂತ ಬರಿಬಹುದು. ಇಲ್ಲೂ ಸ್ಕ್ವೇರ್ ಇದೆ, ಅಲ್ಲೂ ಸ್ಕ್ವೇರ್ ಇದೆ. ಸ್ಕ್ವೇರ್ ಕ್ಯಾನ್ಸಲ್ ಆದಾಗ ಆರ್ ಇಸ್ ಈಕ್ವಲ್ ಟು ಎಷ್ಟು ಬಂತು ಅಂತ ಬರಿಬೇಕು. ಆರ್ ಇಸ್ ಈಕ್ವಲ್ ಟು 21 ಸೆಂಟಿಮೀಟರ್. ಆರ್ ತ್ರಿಜ್ಯ ಇಸ್ ಈಕ್ವಲ್ ಟು 21 ಸೆಂಟಿಮೀಟರ್. ಪ್ರಶ್ನೆಯಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ? ಆದರೆ ಎ ವೈ ಬಿ ಕಂಸದ ಉದ್ದವನ್ನು ಕೇಳ್ತಾ ಇದ್ದಾರೆ. ಕಂಸದ ಉದ್ದ ಈಗೇನು ಕಂಡಿಡ್ಬೇಕು ನಾವು? ಕಂಸದ ಉದ್ದ. ಈಗ ಕಂಸದ ಉದ್ದ ಇಸ್ ಈಕ್ವಲ್ ಟು ಸೂತ್ರ ಟೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2πr. ಟೀಟಾ ಅಂದರೆ 120 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಇಂಟು ಪೈ ಅಂದರೆ 22 ಭಾಗಲೆ 7 ಗುಂಡ್ಲೆ ಆರ್ ಅಂತಂದರೆ 21 ಅಂತ ಇದೆ. 3 1 3 7 1 7 7 3 21 3 1 3 3 1 3 2 0ಗೆ 0. ಅದಾದ ನಂತರ 22 1 121 121 ಕ್ಯಾನ್ಸಲ್. 22 2 44. ಉತ್ತರ ಏನು ಬಂತು? 44 ಸೆಂಟಿಮೀಟರ್. ಏನಿದು? ಕಂಸದ ಉದ್ದ ಅಂತ ಆಗ್ತದೆ. ಮುಂದಿನ ಪ್ರಶ್ನೆ ಏನು ನೋಡೋಣಂತೆ. ಪ್ರಶ್ನೆ ಬಂದ್ಬಿಟ್ಟು ಗೋಡೆಯ ಇಲ್ಲಿ ಅಥವಾ ಪ್ರಶ್ನೆ ಇದೆ ನೋಡಿ. ಗೋಡೆ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದವು 18 ಸೆಂಟಿಮೀಟರ್ ಇದೆ. 35 ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾಗುವ ಕಂಸದ ಉದ್ದವನ್ನು ಕೂಡ ಕಂಡುಹಿಡಿಯಿರಿ. ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣನೂ ಕಂಡುಹಿಡಬೇಕು, ಆಮೇಲೆ ಕಂಸದ ಉದ್ದವನ್ನು ಕೂಡ ನಾವು ಕಂಡುಹಿಡಬೇಕಾಗ್ತದೆ. ಎರಡನ್ನೂ ಕೂಡ ನಾವು ಕಂಡುಹಿಡಬೇಕಿಲ್ಲಿ. ಮೊದಲನೇದಾಗಿ ದತ್ತ ಬರ್ಕೊಳ್ಳೋಣ. ದತ್ತ ಏನಿದೆ? ಒಂದು ಗಡಿಯಾರ ಇದೆ. ಗಡಿಯಾರದ ಒಂದು ಚಿತ್ರವನ್ನು ತೆಗೆದುಕೊಳ್ಳೋಣ. ಇದು ಗಡಿಯಾರದ ಚಿತ್ರ. ಗಡಿಯಾರದ ಚಿತ್ರದಲ್ಲಿ 12 1 2 3 4 5 6 7 8 9 10 11 ಅಂತ ಬಂತು. ಈಗ ಎಷ್ಟು? 35 ನಿಮಿಷಗಳಲ್ಲಿ ಅಂತ ಹೇಳಿದ್ದಾರೆ. ನಿಮಿಷದ ಮುಳ್ಳು ಇದು ಗಂಟೆಯ ಮುಳ್ಳು ಅಂತ ಹೇಳ್ಬೋದು ನಾವು. ಇದು ಗಂಟೆಯ ಮುಳ್ಳು ಎಲ್ಲಿದೆ? ಇಲ್ಲಿ 35 ನಿಮಿಷದ 2 ನಡಬರ್ಕ್ ಬರ್ತದೆ. ಇದು ಗಂಟೆಯ ಮುಳ್ಳು.
ನಿಮಿಷದ ಮುಳ್ಳು ಎಷ್ಟು 35 ನಿಮಿಷ ಅಂತಂದಾಗ 35 ಅಂತಂದರೆ 7 5 35 ಇಲ್ಲಿ ಬಂದ್ಬಿಡ್ತದ. ಇದು ನಿಮಿಷದ ಮುಳ್ಳು, ಇದು ಗಂಟೆಯ ಮುಳ್ಳು. ಓಕೆನಾ? ಇದು ನಿಮಿಷದ ಮುಳ್ಳು. ಈ ನಿಮಿಷದ ಮುಳ್ಳು ಕ್ರಮಿಸಿದ ಕೋನ ಎಷ್ಟು ಕಂಡಿಡನಂತೆ. 1 ಗಂಟೆಯಲ್ಲಿ ಅಥವಾ 60 ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಕ್ರಮಿಸುವ ಕೋನ ಇಸ್ ಈಕ್ವಲ್ ಟು 360 ಡಿಗ್ರಿ. ಎಷ್ಟು ಡಿಗ್ರಿ? 360 ಡಿಗ್ರಿ. ಏನಿದು? ನಿಮಿಷದ ಮುಳ್ಳು 1 ಗಂಟೆಯಲ್ಲಿ ಎಷ್ಟು ಡಿಗ್ರಿ ಕೋನ? 360 ಡಿಗ್ರಿ ಕೋನ. 60 ನಿಮಿಷದಲ್ಲಿ. ಅದೇ 35 ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಕ್ರಮಿಸುವ ಕೋನ ಎಷ್ಟು ಅಂತ ಕೇಳಿದಾಗ ಓರೆ ಗುಣಾಕಾರ ಮಾಡಬೇಕು. ಏನಂತ? 35 ಗುಂಡ್ಲೆ 360 ಭಾಗ್ಲೆ 60 ಅಂತೇಳಿ ಇವೆರಡು ಓರೆ ಗುಣಾಕಾರ, ಇದು ಭಾಗಾಕಾರ ಮಾಡಬೇಕಾಗ್ತದೆ. ಇಷ್ಟು ಮಾಡಿದ್ರೆ ನಮ್ಗೇನು ಸಿಗ್ತದೆ? ಟೀಟಾನ ಬೆಲೆ ಸಿಗ್ತದೆ. ಟೀಟಾನ ಬೆಲೆ 0 0 ಕ್ಯಾನ್ಸಲ್. 6 6 36, 5 6 30, 6 3 18, 210 ಡಿಗ್ರಿ. ಅಂದರೆ ಟೀಟಾ ಎಷ್ಟು ಸಿಕ್ತು ನಮಗೆ? 210 ಡಿಗ್ರಿ ಅಂತ ಸಿಕ್ತು. 5 ನಿಮಿಷಕ್ಕೆ 30 ಡಿಗ್ರಿ, 60 90 120 150 180 210 ಡಿಗ್ರಿ ಟೀಟಾನ ಬೆಲೆ ಸಿಕ್ತು. ಈಗ ನಿಮಿಷದ ಮುಳ್ಳು ಉದ್ದ ಅದೇನಾಗ್ಬಿಡ್ತದೆ? ತ್ರಿಜ್ಯ ಆಗ್ಬಿಡ್ತದೆ. ನಿಮಿಷದ ಮುಳ್ಳಿನ ಉದ್ದ ಆರ್ ಇಸ್ ಈಕ್ವಲ್ ಟು 35 ಇಲ್ಲ ಎಷ್ಟಿದೆ? 18. ತ್ರಿಜ್ಯ ಉದ್ದ ಎಷ್ಟಿದೆ? 18 ಸೆಂಟಿಮೀಟರ್ ತ್ರಿಜ್ಯನೂ ಸಿಕ್ತು. ನಮಗೆ ಬೇಕಾಗಿದ್ದೀಗ ನಿಮಿಷದ ಮುಳ್ಳು ಕ್ರಮಿಸಿದ ವಿಸ್ತೀರ್ಣ. ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಸೂತ್ರ ಥೀಟಾ ಡಿವೈಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವಯರ್. ಟೀಟಾ ಅಂದರೆ 210 ಡಿವೈಡೆಡ್ ಬೈ 360 ಇಂಟು ಪೈನ ಬೆಲೆ 22 ಭಾಗ್ಲಿ 7, ಆರ್ ಅಂದರೆ 18 ಗುಂಡ್ಲೆ 18 ಅಂತ ನಾವು ಬರಿಬಹುದು. 0 0 ಕ್ಯಾನ್ಸಲ್. 11 2 11 2 18 ಕ್ಯಾನ್ಸಲ್. ಇದೊಂದು 18 ಇದೊಂದು 18 ಕ್ಯಾನ್ಸಲ್. 7 1 7 3 21. ದಿಸ್ ಇಸ್ ಈಕ್ವಲ್ ಟು 11 3 33 ಗುಂಡ್ಲೆ 18. 33 ಗುಂಡ್ಲೆ 18 ಗುಣಾಕಾರ ಮಾಡಿದಾಗ ಉತ್ತರ ಎಷ್ಟು ಸಿಗ್ತದೆ ನೋಡಿ. ದಿಸ್ ಇಸ್ ಈಕ್ವಲ್ ಟು 18 3 54 4 5 5 18 3 54 1 5 594 ಸೆಂಟಿಮೀಟರ್ ಸ್ಕ್ವೇರ್. ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಥವಾ ನಿಮಿಷದ ಮುಳ್ಳು ಕ್ರಮಿಸಿದ ವಿಸ್ತೀರ್ಣ. ನಂತರ ಅವ್ರೇನು ಕೇಳ್ತಿದ್ದಾರೆ? ನಿಮಿಷದ ಮುಳ್ಳಿನ ಕ್ರಮಿಸುವ ದೂರ. ನಿಮಿಷದ ಮುಳ್ಳು ಕ್ರಮಿಸುವ ದೂರ ಇಸ್ ಈಕ್ವಲ್ ಟು ಕಂಸದ ಉದ್ದ. ಕಂಸದ ಉದ್ದ ಸೂತ್ರ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಪೈ ಆರ್ ಅಂಥೇಳಿ. ಥೀಟಾನ ಬೆಲೆ 210 ಡಿವೈಡೆಡ್ ಬೈ 360 ಇಂಟು 2 ಇಂಟು ಪೈ ಅಂತಂದರೆ 22 ಭಾಗ್ಲಿ 7, ಆರ್ ಅಂತಂದರೆ 18 ಸೆಂಟಿಮೀಟರ್. 0 0 ಕ್ಯಾನ್ಸಲ್. 18 1 18, 18 2 36, 2 1 2 1 ಕ್ಯಾನ್ಸಲ್. 7 1 7 3 21, 22 3 66 ಸೆಂಟಿಮೀಟರ್. ಅಷ್ಟು ಸೆಂಟಿಮೀಟರ್ ಕ್ರಮಿಸಿದ ಉದ್ದ ಯಾವುದು? ನಿಮಿಷದ ಮುಳ್ಳು ಕ್ರಮಿಸಿದ ಉದ್ದ 66 ಸೆಂಟಿಮೀಟರ್ ಅಂತ ನಾವು ಹೇಳ್ಬೋದು. ಮುಂದೆ ಅದಾದ ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಪರಿಹಾರಗಳನ್ನು ನಕ್ಷೆಯ ಮೂಲಕ ಬಿಡಿಸ್ಬೇಕಂತೆ. ಇದು ನಕ್ಷಾ ವಿಧಾನ ನಿಮಗೆ ಬರುತ್ತೆ ಅಂತ ನಾನು ಅನ್ಕೊತೀನಿ. ಏನಿಲ್ಲ, ಪ್ಲಸ್ ಎಕ್ಸನ್ನು ಆ ಕಡೆ ಕಳಿಸಿ 6 ಮೈನಸ್ ಎಕ್ಸ್ ಆಗ್ತದೆ. ಎಕ್ಸ್ದಲ್ಲಿ 0 ಹಾಕಿ, ಎಕ್ಸ್ದಲ್ಲಿ 1 ಹಾಕಿದ್ರಿ, ಎಕ್ಸ್ದಲ್ಲಿ 2 ಹಾಕಿ ವಾಯ್ನ ಬೆಲೆಗಳು ಸಿಗ್ತವೆ. ಅದನ್ನು ಪ್ಲಾಟ್ ಮಾಡ್ಕೊಳ್ರಿ. ಅದಾದ ನಂತರ ಪ್ಲಸ್ 2x ಈ ಕಡೆ ಕಳಿಸಿ 8 ಮೈನಸ್ 2x ಆಗ್ತದೆ. ಎಕ್ಸ್ದಲ್ಲಿ 0 ಹಾಕಿ, ಎಕ್ಸ್ದಲ್ಲಿ 1 ಹಾಕಿ, ಎಕ್ಸ್ದಲ್ಲಿ 2 ಹಾಕಿ ವಾಯ್ನ ಬೆಲೆಗಳು ಸಿಗ್ತವೆ. ಅದೊಂದು ಬಾಕ್ಸ್ ಮಾಡ್ಕೊಳ್ಳಿ. ಅದು ಗ್ರಾಫನ್ನು ಹಾಕಿ ಉತ್ತರ ಏನು ಬರ್ತದೆ ಅಂತ ನೀವು ಚೆಕ್ ಮಾಡ್ಕೊತ
ಹೋಗಿ. ಇದಕ್ಕೆ ಉತ್ತರ ಏನಂತಂದರೆ ಇವೆರಡು ಕ್ಯಾನ್ಸಲ್ ಆದಾಗ 3x = 14 x = 14/3 ಅಂತ ಬರ್ಬೋದು. y = ಎಷ್ಟು ಬರ್ತದೆ ನೋಡಿ, 14/3 ಅಂತಂದರೆ ಮೈನಸ್ ಮಾಡಿದ ಉತ್ತರ ನೋಡ್ಕೊಳ್ಳಿ. ಅದನ್ನು ಕೆಳಗಿಲ್ಲ, ಜಸ್ಟ್ ನೀವು ಗ್ರಾಫಲ್ಲಿ ಒಂದು ಪಾಯಿಂಟ್ ಬಂದರೆ ಸಾಕು. 35ನೇ ಪ್ರಶ್ನೆ ಸಿಂಪಲ್ ಪ್ರಶ್ನೆ. ಇಲ್ಲೇನಿದೆ, ಥೇರಮ್ಗಳಿದ್ದಾವೆ ಅಥವಾ ಪ್ರಮೇಯಗಳಿದ್ದಾವೆ. ಈ ಎಲ್ಲ ಪ್ರಮೇಯಗಳನ್ನು ಒಳಗೊಂಡಂಥ ಒಂದೇ ಒಂದು ವಿಡಿಯೋವನ್ನು ನಾನು ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ನಿಮಗೆ 122 ನಿಮಿಷಗಳು ಅಂತಂದರೆ ಹೆಚ್ಚು ಕಡಿಮೆ 2 ಗಂಟೆಗಳ ಕಾಲ ಇರ್ತಕ್ಕಂಥ ಒಂದು ವಿಡಿಯೋ ಅದು. ಆ ವಿಡಿಯೋನ ನೀವು ನೋಡ್ಕೊಳ್ಳಿ. ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತ್ರಿಭುಜದ ಮೇಲಿನ 5ರಿಂದ 6 ಪ್ರಮೇಯಗಳೇನಿದಾವಲ್ಲ ಎಲ್ಲ ಪ್ರಮೇಯಗಳನ್ನು ನಾನು ಬಿಡಿಸಿದ್ದೀನಿ. ಅದು ನಿಮಗೆ ಪ್ಲೇ ಲಿಸ್ಟ್ ಒಳಗಡೆ ಸಿಗ್ತದೆ. ಇಲ್ಲಾಂತಂದ್ರೆ ನೀವು ಸರ್ಚ್ ಮಾಡ್ಬೋದು, ತ್ರಿಭುಜದ ಮೇಲಿನ ಎಲ್ಲ ಪ್ರಮೇಯಗಳು ಧ್ವನಿ ಅಕಾಡೆಮಿ ಅಂತ ಹೇಳಿ ಅಥವಾ ಧ್ವನಿ ಲೋಕ ಅಂತೇಳಿ. 36ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ ಕೊಟ್ಟಿದ್ದಾರೆ. ಆದರೆ ಸಮಾಂತರ ಶ್ರೇಣಿಯನ್ನು ಬರಿಬೇಕಂತೆ ಮತ್ತು ಶ್ರೇಣಿಯ 21ನೇ ಪದವನ್ನು ಮತ್ತು 21 ಪದಗಳ ಮೊತ್ತವನ್ನು ಕಂಡುಹಿಡಿಬೇಕಂತೆ. ಸಿಂಪಲ್ ಆದಂತಹ ಪ್ರಶ್ನೆ ಇದು. ಉತ್ತರವನ್ನು ನಾವು ಸಿಂಪಲ್ ಆಗಿ ನಾವು ಮಾಡ್ಬೋದು. ಏನು ಕೊಟ್ಟಿದ್ದಾರೆ ಇಲ್ಲಿ, ದತ್ತವನ್ನು ಮೊದಲು ಬರ್ಕೊಂತ ಹೋಗ್ಬೇಕಾಗ್ತದೆ. ಸಮಾಂತರ ಶ್ರೇಣಿಯ ದತ್ತಗಳು ಏನೇನಿದಾವೆ ನೋಡ್ಕೊಳ್ಳಿ. n ಪದಗಳವರೆಗಿನ ಮೊತ್ತ ಅಂತ ಕೊಟ್ಟಿದ್ದಾರೆ, ಅಂದರೆ SN ಅಂತ ಕೊಟ್ಟಿದ್ದಾರೆ. SN = ದತ್ತದಲ್ಲಿ ಏನು ಕೊಟ್ಟಿದ್ದಾರೆ, SN = 5n - n². 5n - n². SN = 5n - n². ಆದರೆ ಸಮಾಂತರ ಶ್ರೇಣಿಯನ್ನು ಬರಿಬೇಕಂತೆ. ಏನು ಬರಿಬೇಕು, ಸಮಾಂತರ ಶ್ರೇಣಿ ಬರಿಬೇಕು. ಮೊದಲೇ ಬರೋಣ, n = 1 ಆದಾಗ S1 = 5. n ಇದ್ದಲ್ಲಿ ಏನು ಹಾಕ್ಬೇಕು ನಾವು, 1 ಹಾಕಬೇಕು. 5 1 5 - 1 S1 = 4 A1. ಅಂದರೆ ಒಂದು ಪದಗಳ ಮೊತ್ತ ಅಂದರೆ S1. ಒಂದು ಪದಗಳಂತಂದ್ರೆ ಒಂದೇ ಪದ, ಅದು ಯಾವುದು ಒಂದೇ ಪದ, 1ನೇ ಪದ ಅಷ್ಟೇ ಇರ್ತದೆ. n = 2 ಆದಾಗ S2 = 5 (2 - 2² 5 2 10 - 4 6. S2 ಅಂತಂದರೆ A1 + A2 ಅಂತಂದಂಗ. A1 + A2 ಅಂತ ಅರ್ಥ. ಇದು ಬೇಕಾದ್ರೆ ನೀವು ಸಮೀಕರಣ 1 ಅಂತ ತಗೊಳ್ಳಿ, ಸಮೀಕರಣ 2 ಅಂತ ತಗೊಳ್ಳಿ. A1 + A2 ಅಂದರೆ S2 ಅಂದರೆ 2 ಪದಗಳ ಮೊತ್ತ ಅಂತಂದಂಗ. ಹಾಗಾಗಿ ನಾವು ಸಮೀಕರಣ 2 - 1ರಿಂದ ಅಂತ ಬರೋಣ. ಸಮೀಕರಣ 2 - 1ರಿಂದ ಏನು ಸಿಗ್ತದೆ, ಸಮೀಕರಣ 2 - 1ರಿಂದ S2 - S1 = S2 - S1. S2 ಅಂತಂದ್ರೆ ಏನಿದೆ, A1 + A2. ಓಕೆ, ಇಲ್ಲಾಂದ್ರೆ ಈ ಥರ ಬರೋಣಂತೆ. S2 ಅಂದ್ರೆ ಏನಿದೆ, A1 + A2 ಮೈನಸ್ S1 ಅಂದ್ರೆ ಏನಿದೆ, A1 ಅಂತ ಇದೆ. ಇವೆರಡು ಕ್ಯಾನ್ಸಲ್ ಆಗ್ಬಿಡ್ತವೆ. ಕರೆಕ್ಟ್. ಓಕೆ, ಹಾಗಾಗಿ ನಾವು ಇದನ್ನ ಮೇಲ್ಗಡೆನೆ ಬರ್ಕೊಂಡ್ಬಿಡ್ತೀನಿ. ಇವೆರಡು ಕ್ಯಾನ್ಸಲ್ ಆಗ್ಬಿಡ್ತವೆ. ಇದನ್ನು ನಾವು ತೆಗೆಯೋಣ, ಇದನ್ನು ತಗೊಂಡು ಹೋಗೋಣಂತೆ. S2 - S1 = ಏನು ಸಿಕ್ತು, A1 + A2 - A1 ಕ್ಯಾನ್ಸಲ್. S2 - S1 ಅಂದರೆ S2 ಎಷ್ಟಿದೆ ನೋಡಿ, 6 ಮೈನಸ್ S1 ಎಷ್ಟಿದೆ, 4 = A2. ಆದ್ದರಿಂದ A2 = 6ರಲ್ಲಿ 4 ಹೋಗಲಿ, 2 ಅಂತ ಬಂತು. A2 ಸಿಕ್ತು, A1 ಸಿಕ್ತು, 1ನೇ ಪದ ಸಿಕ್ತು, 2ನೇ ಪದ ಸಿಕ್ತು. ಹಾಗಿದ್ದಾಗ 1ನೇ ಪದ 2ನೇ ಪದ ಸಿಕ್ಕು ಅಂತಂದರೆ ನಾವು ಸಮಾಂತರ ಶ್ರೇಣಿಯನ್ನು ಆರಾಮಾಗಿ ನಾವು ಬರಿಬೋದು. ಹಾಗಾಗಿ ಇಲ್ಲಿ ಏನು ಬರಿತೀರಿ, D = A2 - A1. D ಅಂದರೆ 2 - 4. D ಅಂತಂದರೆ -2 ಅಂತ ನಾವು ಬರಿಬೋದು. D ಅಂದರೆ -2. ಆದ್ದರಿಂದ ಸಮಾಂತರ ಶ್ರೇಣಿಯು ಮೊದಲನೇ ಪದ ಏನಿದೆ, 4. 2ನೇ ಪದ ಏನಿದೆ, 2. ಅದಾದ ನಂತರ 0. ಅದಾದ ನಂತರ -2 ... ಇದನ್ನ ಹೆಂಗೆ ಬರಿತೀವಿ, A, A + D, A + 2D ... A ಅಂದರೆ ಮೊದಲನೇ ಪದ, A + D ಅಂದರೆ ಮೊದಲನೇ ಪದ ಮತ್ತು
ಅದರಲ್ಲಿ ಡಿಯನ್ನು ಕೂಡಿಸ್ಬೇಕು. 4ರಲ್ಲಿ -2 ಕೂಡಿಸಿದಾಗ 2 ಬಂತು. ಮತ್ತು 2ರಲ್ಲಿ -2 ಕೂಡಿಸಿದಾಗ 0, 0ಯಲ್ಲಿ -2 ಕೂಡಿಸಿದಾಗ -2, ಈ ಥರ ಬರ್ತಾ ಹೋಗ್ತದೆ. ಸಮಾಂತರ ಶ್ರೇಣಿ ಆಯಿತಾ. ಹಾಗೂ ಶ್ರೇಣಿಯ 21ನೇ ಪದವನ್ನು, ಎಷ್ಟನೇ ಪದ ಕಂಡುಹಿಡಿಬೇಕು ನಾನೀಗ? 21ನೇ ಪದ. ಸೂತ್ರ ಬರೆದು ಕಂಡುಹಿಡಿಯಂತೆ, ಏನು ತೊಂದರೆ ಇಲ್ಲ, ಸೂತ್ರ ಬರೆಯಣಂತೆ. 21ನೇ ಪದ ಅಂತಂದರೆ an = a + n-1 ಇಂಟು ಡಿ. n ಇದ್ದಲ್ಲಿ 21 a ಪ್ಲಸ್ 1ನೇ ಪದ ಎಷ್ಟಿದೆ? 4 ಪ್ಲಸ್ 21 - 1 ಡಿ. ದಿಸ್ = 4 ಪ್ಲಸ್ 21ರಲ್ಲಿ 1 20 ಡಿ. ಡಿನ ಬೆಲೆ ಎಷ್ಟಿದೆ? -2. ದಿಸ್ = 4 ಪ್ಲಸ್ ಇಂಟು ಮೈನಸ್ ಏನಾಗ್ಬಿಡ್ತದೆ? ಮೈನಸ್ ಆಯಿತು. 4 2 4 40 ಅಂತ ಬಂತು. ಆದ್ದರಿಂದ A21 = -36 ಅಂತ ಬಂತು. ಯಾಕಂತಂದರೆ ದೊಡ್ಡ ಅಂಕೆ ಚಿಹ್ನೆ ಮೈನಸ್ ಅಂತ ಇದೆ. ಇದನ್ನು ನೀವು ಈ ಥರನೂ ಬರಿಬೋದು. ಏನಂತ? A21 = a + 20 ಡಿ ಅಂತ ಬರಿಬೋದು. ಎ ಅಂತಂದರೆ 4 ಪ್ಲಸ್ 20, ಡಿ ಅಂತಂದರೆ -2, ಇದೇನು ಮಾಡ್ತು? 4 ಮೈನಸ್ 40 ಮೈನಸ್ 36 ಒಂದು ಬರ್ತದೆ. ಸಿಂಪಲ್ ಇದು. ಈ ಥರನೂ ಮಾಡ್ಬೋದು, ಸೂತ್ರ ಹಾಕಿನೂ ಮಾಡ್ಬೋದು. ಸೂತ್ರ ಹಾಕಿ ಮಾಡೋದು ಭಾಳ ಚೆನ್ನಾಗಿ ಕಾಣ್ತದೆ. ಮತ್ತು ಮೊದಲಿಗೆ 21 ಪದಗಳ ಮೊತ್ತ ಕಂಡುಹಿಡಿಬೇಕಂತೆ. 21 ಪದಗಳ ಮೊತ್ತ. ಆಲ್ರೆಡಿ ನಮ್ಗೆ ಸೂತ್ರ ಇದೆ. n ಪದಗಳ ಮೊತ್ತ ಏನಿದೆಪ್ಪ? Sn = ಅವ್ರು ಕೊಟ್ಬಿಟ್ಟಿದ್ದಾರೆ. ಏನಂತ? 5n - n². 21 ಪದಗಳ ಮೊತ್ತ ಅಂತಂದರೆ S21 = 5 × 21 - 21 2. 21 5 105 ಮೈನಸ್ 21 21 441, 341 ಮೈನಸ್ 336 ಅಂತ ಬಂತು. 441ರಲ್ಲಿ 105 ತೆಗಿಬೇಕು. 341 5 ತೆಗಿರಿ, -336 ಅಂತ ಬಂತು. ಈ ರೀತಿ ನಾವು ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ಬೋದು. ಮುಂದಿನ ಪ್ರಶ್ನೆ ಅಥವಾ ಪ್ರಶ್ನೆ ಇದೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 30 ಪದಗಳಿವೆ. ಶ್ರೇಣಿಯ 17ನೇ ಪದವು ಅದರ 5ನೇ ಪದದ 3ರಷ್ಟಕ್ಕಿಂತ 4 ಹೆಚ್ಚಾಗಿದೆ. ಶ್ರೇಣಿಯ 10ನೇ ಪದವು 31, ಆದರೆ ಶ್ರೇಣಿಯ ಕೊನೆಯ 3 ಪದಗಳನ್ನು ಕಂಡುಹಿಡಿಯಿರಿ ಮತ್ತು ಶ್ರೇಣಿಯನ್ನು ಬರೆಯಿರಿ ಅಂತ ಹೇಳ್ತಾರೆ. ಸಿಂಪಲ್ ಆದಂತಹ ಪ್ರಶ್ನೆ. ಇಂತಹ ಪ್ರಶ್ನೆ ಬಂದಾಗ ನೀವು ಗೋಜಿಗೆ ಹೋಗಬಾರ್ದು, ಟೆನ್ಷನ್ ತಗೊಳ್ಬಾರ್ದು. ಪ್ರಶ್ನೆ ಓದ್ಕೋಂತ ದತ್ತ ಬರ್ಕೋಂತ ಹೋದರೆ ಮುಗಿದೋಯ್ತು. ಹೆಂಗೆ ಬರಿಬೇಕು ನೋಡಿ. ಸಮಾಂತರ ಶ್ರೇಣಿಯಲ್ಲಿ ಎಷ್ಟು ಪದಗಳಿವೆ ಅವರೇ ಕೊಟ್ಬಿಟ್ಟಾರೆ. ಎಷ್ಟಂತ? ಒಂದು ಸಮಾಂತರ ಶ್ರೇಣಿಯಲ್ಲಿ 30 ಪದಗಳಿವೆ ಅಂತಂದರೆ n = 30 ದತ್ತ. ಎಷ್ಟು ಬರಿಬೋದಾ? ನಂತರ ಶ್ರೇಣಿಯ 17ನೇ ಪದವು, 17ನೇ ಪದ ಅಂತಂದರೆ ಪ್ರಶ್ನೆಯ ಪ್ರಕಾರ 17ನೇ ಪದ ಅಂದರೆ A17 ಪ್ರಶ್ನೆಯ ಪ್ರಕಾರ. 17ನೇ ಪದವು ಅದರ ಅಂದರೆ ಈಕ್ವಲ್ ಟು ಅದರ 5ನೇ ಪದದ 5ನೇ ಪದ ಅಂದರೆ A5. 17ನೇ ಪದವು ಅದರ 5ನೇ ಪದದ 3ರಷ್ಟು ಅಂತಂದರೆ 3 ಪಟ್ಟು ಅಂತಂದಂಗ. 5ರ 3 ಪಟ್ಟು 3ರಷ್ಟು ಅಂದರೆ 3ರಲ್ಲಿ ಗುಣಾಕಾರ ಮಾಡಬೇಕು. 5ನೇ ಪದದ 3ರಷ್ಟಕ್ಕಿಂತ, ಕಿಂತ ಅಂದರೆ ಪ್ಲಸ್, ಹೆಚ್ಚು ಅಂತ ಕೊಟ್ಟಿದ್ದಾರೆ. ಕಿಂತ ಹೆಚ್ಚು ಅಂತಂದರೆ +4. A17 ಅಂತಂದರೆ A + 16D + 3, A5 ಅಂತಂದರೆ A + 4D + 4, A + 16D. ಇಲ್ಲ ಪ್ಲಸ್ ಬಂತು, ಇಲ್ಲಿ ಈಕ್ವಲ್ ಟು ಓಕೆನಾ. A17 A + 16D = 3 ಬ್ರಾಕೆಟ್ A + 4D + 4. ದಿಸ್ = 3 × A 3A 4 12D + 4. ಇವೆರಡನ್ನ 3ರಿಂದ ಗುಣಿಸಿ ಇಡಬೇಕು. ನೆಕ್ಸ್ಟ್ ಅದಾದ ನಂತರ ಇವೆಲ್ಲ ಸಂಖ್ಯೆಗಳನ್ನ ಈ ಕಡೆ ತೆಗೆದುಕೊಂಡು ಹೋಗೋಣಂತೆ. ಅವಾಗೇನು ಸಿಗುತ್ತೆ ನಿಮಗೆ? 3A + A ಈ ಕಡೆ ಬಂದಾಗ -A + 12D + 16 ಈ ಕಡೆ ಬಂದಾಗ -16D + 4 = 0 ಅಂತ ನಾವು ಬರಿಬೋದು. ಏನು ಬರೆದ್ವಿ? 3A ಸೇಮ್ + 12D ಸೇಮ್ + A ಈ ಕಡೆ ಒಂದು ಮೈನಸ್ + D ಈ ಕಡೆ ಒಂದು ಮೈನಸ್, ಮುಗಿದೋಯ್ತು. 3Aನಲ್ಲಿ ಒಂದು A ತೆಗಿರಿ. ಅದು ಆದ ನಂತರ 16D ಒಳಗೆ 12D ತೆಗೆದಾಗ
ಮೈನಸ್ 4D ಯಾಕಂದರೆ ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಪ್ಲಸ್ 4 ಇಸ್ ಈಕ್ವಲ್ ಟು 0 ಅಂತ ನಾವು ಬರೀಬಹುದು. ಇಲ್ಲಿ 2 ಕಾಮನ್ ತೆಗೆದಿವಿ ಅಂತಂದರೆ ಬ್ರ್ಯಾಕೆಟಲ್ಲಿ ಎ ಮೈನಸ್ 2D ಪ್ಲಸ್ 2 ಇಸ್ ಈಕ್ವಲ್ ಟು 0 ಅಂತ ನಾವು 2 ಕಾಮನ್ ತೆಗೆದು ಬರಿಬೋದು. ಅದಾದ ನಂತರ ಗುಣಾಕಾರ ಇಟ್ಕೊಳ್ಳುವಂಥ ಭಾಗಾಕಾರ ಎ ಮೈನಸ್ 2D ಪ್ಲಸ್ 2 ಇಸ್ ಈಕ್ವಲ್ ಟು 0 ಅಂತ ನಾವು ಬರಿಬೋದು. ಅದು ಆದ ನಂತರ ಪ್ಲಸ್ 2 ಈ ಕಡೆ ಕಳಿಸೋಣಂತೆ ಅವಾಗ ಏನಾಗ್ತದೆ ಎ ಮೈನಸ್ 2D ಇಸ್ ಈಕ್ವಲ್ ಟು ಮೈನಸ್ 2 ಅಂತ ಆಯಿತು. ಮೈನಸ್ 2D ಈ ಕಡೆ ಕಳಿಸಿ ಏನಾಗ್ತದೆ ಅವಾಗ ಎ ಇಸ್ ಈಕ್ವಲ್ ಟು ಮೈನಸ್ 2 ಪ್ಲಸ್ 2D ಮೈನಸ್ 2 ಪ್ಲಸ್ 2D ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ. ಎ ಇಸ್ ಈಕ್ವಲ್ ಟು ಮೈನಸ್ 2 ಪ್ಲಸ್ 2D. ಅದಾದ ನಂತರ ಶ್ರೇಣಿಯ 10ನೇ ಪದ ಅಂತ ಕೊಟ್ಬಿಟ್ಟಿದ್ದಾರೆ. 10ನೇ ಪದ ಎ 10 ಇಸ್ ಈಕ್ವಲ್ ಟು 31. 10ನೇ ಪದವು 31 ಅಂದರೆ ಎ 10 ಬಿಡಿಸೋಣಂತೆ ಎ ಪ್ಲಸ್ 9D ಇಸ್ ಈಕ್ವಲ್ ಟು 31 ಅಂತ ನಾವು ಬರಿಬಹುದು. ಆದರೆ ಎ ಅಂತಂದರೆ ಏನಿದೆ ನೋಡಿ, ಎದ ಬದಲಾಗಿ ಏನು ಬರಿಬಹುದು ಮೈನಸ್ 2 ಪ್ಲಸ್ 2D ಮೈನಸ್ 2 ಪ್ಲಸ್ 2D ಪ್ಲಸ್ 9D ಇಸ್ ಈಕ್ವಲ್ ಟು 31. ನೆಕ್ಸ್ಟ್ ಅದಾದ ನಂತರ ಮೈನಸ್ 2 ಈ ಕಡೆ ಕಳಿಸಿ ಪ್ಲಸ್ ಆಗ್ತದೆ. ಇವೆರಡನ್ನ ಕೂಡಿಸೋಣಂತೆ 9D ಪ್ಲಸ್ 2D 11D ಇಸ್ ಈಕ್ವಲ್ ಟು 31 ಮೈನಸ್ 2 ಪ್ಲಸ್ 2 ಬರಿಬೋದು. 11D ಇಸ್ ಈಕ್ವಲ್ ಟು 33. ಡಿ ಇಸ್ ಈಕ್ವಲ್ ಟು ಗುಣಾಕಾರ 11 ಈ ಕಡೆ ಬಂದಾಗ ಭಾಗಾಕಾರ 11 ಆಗ್ತದೆ. ಆದ್ದರಿಂದ ಡಿ ಇಸ್ ಈಕ್ವಲ್ ಟು ಎಷ್ಟು ಸಿಕ್ತು 3 ಅಂತ ಸಿಕ್ತು. ಡಿ 3 ಸಿಕ್ಕರೆ ಸಮೀಕರಣ 1ರಿಂದ ಎ ಇಸ್ ಈಕ್ವಲ್ ಟು ಮೈನಸ್ 2 ಪ್ಲಸ್ 2D ಕರೆಕ್ಟಾ. ಎ ಇಸ್ ಈಕ್ವಲ್ ಟು ಮೈನಸ್ 2 ಪ್ಲಸ್ 2D ಎ ಈಕ್ವಲ್ ಟು ಮೈನಸ್ 2 ಪ್ಲಸ್ 2D ಎ ಇಸ್ ಈಕ್ವಲ್ ಟು ಮೈನಸ್ 2 ಪ್ಲಸ್ 3 2 6 ಎ ಇಸ್ ಈಕ್ವಲ್ ಟು 6 2 ಹೋದರೆ 4 ಎ ಈಕ್ವಲ್ ಟು 4 ಡಿ ಈಕ್ವಲ್ ಟು 3 ಅಂತ ಬಂತು. ಎ ಮತ್ತು ಡಿನ ಬೆಲೆ ಸಿಕ್ಕು. ಶ್ರೇಣಿಯ ಕೊನೆಯ 3 ಪದಗಳನ್ನು ನಾವು ಕಂಡುಹಿಡಿಯೋಕ್ಕಿಂತ ಮುಂಚೆ ಏನು ಮಾಡಂತಂದರೆ ಶ್ರೇಣಿಯನ್ನು ಬರಿಬೇಕಂತೆ. ಆದ್ದರಿಂದ ಆ ಶ್ರೇಣಿಯು ಅಂತ ಬರೆದು ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ 2D ಡಾಟ್ 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 ಎ ಅಂತಂದರೆ 4 ಕಾಮ 4 ಪ್ಲಸ್ 3 ಕಾಮ 4 ಪ್ಲಸ್ 6 ಡಾಟ್ 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 4 ಕಾಮ 7 ಕಾಮ 10 ಡಾಟ್ 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 ಇದಾಯಿತು. ನಾವು ಮಾಡಿ ಸರಿನೋ ತಪ್ಪು ಅಂತ ಗೊತ್ತಾಗಬೇಕು. 1ನೇ ಪದ 4 7 10 13 16 16 ಅದರ ನಂತರ 19 22 25 28 10ನೇ ಪದ 31 10ನೇ ಪದ 31. ಕೊನೆಯ 3 ಪದಗಳನ್ನು 3 ಪದಗಳನ್ನು ಅಷ್ಟೇ ಅಂದ್ರಲ್ಲ ಅವರು ಕೊನೆಯ 3 ಪದಗಳನ್ನು ಕಂಡುಹಿಡಿಯಿರಿ. 3 ಪದ ಅಂತ ಯಾವ್ಯಾವು 30 ಪದಗಳಿದಾವೆ. ಒಂದು 28ನೇ ಪದ 29ನೇ ಪದ 30ನೇ ಪದ. ಕೊನೆಯ 3 ಪದಗಳು ಯಾವ್ಯಾವ ರೀ? ಕೊನೆಯ 3 ಪದಗಳು ಯಾವ್ಯಾವು? ಎ 28 ಎ 29 ಎ 30 ಎ 30 ಇಸ್ ಈಕ್ವಲ್ ಟು ಎ 28 ಅಂದರೆ ಎ ಪ್ಲಸ್ 27D ಎ ಪ್ಲಸ್ 28D ಎ ಪ್ಲಸ್ 29D. ಇಲ್ಲಿ ಬೆಲೆಗಳು ಹಾಕ್ರಿ. ಎ ಬೆಲೆ ಮತ್ತು ಡಿ ಬೆಲೆ ಹಾಕ್ರಿ. ಎ ಮೊದಲೇ ಮತ್ತು ಡಿ ಬೆಲೆ ಹಾಕಿದಾಗ ಇದಕ್ಕೊಂದು ಉತ್ತರ ಸಿಗ್ತದೆ. 28ನೇ ಪದ 29ನೇ ಪದ 30ನೇ ಪದ ಬೆಲೆಗಳು ಹಾಕಿ ಸಂಕ್ಷೇಪಿಸಿ ಉತ್ತರವನ್ನು ಬರೀರಿ. ಇಷ್ಟೇ ಭಾಗ. ಓಕೆನಾ. ಇದು ಆದ ನಂತರ ಮುಂದಕ್ಕೆ ಹೋಗೋಣ. 37ನೆಯ ಪ್ರಶ್ನೆ. ಒಂದು ಗೋಪುರ ಮತ್ತು ಒಂದು ಕಟ್ಟಡವು. ಇದು ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಅಂತಕ್ಕಂತಹ ಪಾಠದ ಒಂದು ಪ್ರಶ್ನೆ. ಕಟ್ಟಡವು ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿದೆ. ನೆಲದ ಮೇಲಿನ ಒಂದು ಬಿಂದುವಿನಿಂದ ಹಾಗೂ ಕಟ್ಟಡದ ತುದಿಯಿಂದ ಗೋಪುರದ ತುದಿಗೆ ಉನ್ನತ ಕೋನ ಕೊಟ್ಟಿದ್ದಾರೆ. ಕಟ್ಟಡದ ತುದಿಯಿಂದ ಗೋಪುರದ ತುದಿಗೆ ಉನ್ನತ ಕೋನ ಕೊಟ್ಟಿದ್ದಾರೆ. ಕಟ್ಟಡದ ತುದಿಯಿಂದ ಗೋಪುರ ತುದಿ, ಇದು ಕಟ್ಟಡ ತುದಿ, ಇದು ಗೋಪುರ ತುದಿ. ಕಟ್ಟಡ ತುದಿಯಿಂದ ಗೋಪುರ ತುದಿಗೆ ಉನ್ನತ ಕೋನವು ಚಿತ್ರದಲ್ಲಿ ತೋರಿಸಿರುವಂತೆ ಕ್ರಮವಾಗಿ 30 ಡಿಗ್ರಿ ಮತ್ತು 45 ಡಿಗ್ರಿ ಆಗಿವೆ. 30 ಡಿಗ್ರಿ ಬಿಂದುವಿನಿಂದ ಒಂದು ಗೋಪುರಕ್ಕೆ ತುದಿ ನೋಡಿದಾಗ 30 ಡಿಗ್ರಿ, ಕಟ್ಟಡ ತುದಿಯಿಂದ ಗೋಪುರದ ತುದಿ ನೋಡಿದಾಗ 45 ಡಿಗ್ರಿ ಕ್ರಮವಾಗಿವೆ. ಗೋಪುರದ ಪಾದದಿಂದ ಬಿಂದುವಿಗೆ ಇರುವ ದೂರವು 40√3
ಗೋಪುರದ ಪಾದದಿಂದ ಬಿಂದುಗೆ ಇರ್ತಕ್ಕಂಥ ದೂರ 40√3 ಮೀಟರ್ ಹಾಗೂ ಕಟ್ಟಡದ ಎತ್ತರ 15 ಮೀಟರ್. ಆದರೆ ಗೋಪುರ ಮತ್ತು ಕಟ್ಟಡದ ಪಾದಗಳ ನಡುವಿನ ದೂರ, ಗೋಪುರ ಇದು, ಕಟ್ಟಡ ಇದು, ಪಾದಗಳ ನಡುವಿನ ದೂರ ಅಂದ್ರೆ ಕ್ಯೂಟಿ ಕಂಡುಹಿಡಿಬೇಕು ದೂರ. ಹಾಗೂ ಗೋಪುರದ ಎತ್ತರ ಕಂಡುಹಿಡಿಬೇಕು. ಗೋಪುರದ ಎತ್ತರ ಅಂತಂದ್ರೆ RT ಗೋಪುರದ ಎತ್ತರ ಕಂಡುಹಿಡಿಬೇಕಂತೆ. ಅದಾದ ನಂತರ ಮತ್ತೆ ಕೇಳಿದ್ರು ಅವರು, ಹಾಗೂ ಗೋಪುರ ಮತ್ತು ಕಟ್ಟಡದ ತುದಿಗಳ ನಡುವಿನ ದೂರವನ್ನು ಕಂಡುಹಿಡಿಬೇಕಂತೆ. ಎತ್ತರ ಎಲ್ಲ ಇದೇ ತರ ಹೇಳಿದ್ರು ಅವರು. ಏನೇನು ಹೇಳಿದ್ರು ನೋಡ್ರಿ, ಗೋಪುರ ಮತ್ತು ಕಟ್ಟಡದ ಪಾದಗಳ ನಡುವಿನ ದೂರ, ಗೋಪುರ ಕಟ್ಟಡ ದೂರ ಕ್ಯೂಟಿ. ಅದಾದ ನಂತರ ಗೋಪುರ ಮತ್ತು ಕಟ್ಟಡದ ತುದಿಗಳ ನಡುವಿನ ದೂರ, ಗೋಪುರ ತುದಿ ಕಟ್ಟಡ ತುದಿ ನಡುವಿನ ದೂರ PR ಒಂದು ಕಂಡುಹಿಡಿಬೇಕು. ಎರಡೇ ನಾವು ಕಂಡುಹಿಡಿಬೇಕಾಗಿದ್ದು, ಒಂದು ಕ್ಯೂಟಿ ಇನ್ನೊಂದು PR. ನೆನ್ಪಿಟ್ಕೊಳ್ಳಿ, ಒಂದು ಕ್ಯೂಟಿ ಇನ್ನೊಂದು PR. ಇವೆರಡನ್ನ ನಾವು ಕಂಡುಹಿಡಿಬೇಕು. ಚಿತ್ರವನ್ನು ನಾವು ತೆಗಿಬೇಕಾಗ್ತದೆ ಎಕ್ಸಾಮ್ನಲ್ಲಿ. ಚಿತ್ರ ತೆಗೆದು ಸುಮ್ಮನೆ ರಫ್ ಚಿತ್ರ ತೆಗಿರಿ. ತೆಗೆದ ನಂತರ ನಮ್ಗೆ ಗೊತ್ತಾಗ್ತಾ ಹೋಗ್ತದೆ ಇಲ್ಲಿ ಯಾವ ಭಾಗದಲ್ಲಿ ಏನೇನು ಅಪ್ಲೈ ಮಾಡಬೇಕು ಅಂತ ಹೇಳಿ. ಮೊದಲನೇದಾಗಿ ನಾವು ಈ ಭಾಗವನ್ನು ಕಂಡುಹಿಡಿಬೇಕು. ಈ ಭಾಗ ಕಂಡುಹಿಡಿಬೇಕು ಅಂತಂದ್ರೆ ನಮಗೆ ಈ ಭಾಗ ಗೊತ್ತಿರಬೇಕು. ಈ ಭಾಗ ಗೊತ್ತಿರ್ಬೇಕಂತಂದ್ರೆ ಈ ಭಾಗವನ್ನು ಕಂಡುಹಿಡಿಬೇಕು. ಈ ಭಾಗ ಕಂಡುಹಿಡಿಬೇಕು ಅಂತಂದ್ರೆ ನಾವು ಸಂಪೂರ್ಣ ಭಾಗವನ್ನು ಮೊದಲು ಕಂಡುಹಿಡಿಬೇಕು. ಸಂಪೂರ್ಣ ಭಾಗ ಬೇಕು ಅಂತಂದ್ರೆ ಈ ತ್ರಿಭುಜ ತೆಗೆದುಕೊಳ್ಬೇಕಾಗ್ತದೆ. ಯಾವುದು? RTU ತ್ರಿಭುಜ ತೆಗೆದುಕೊಳ್ಬೇಕಾಗ್ತದೆ. ತ್ರಿಭುಜ RTU ನಲ್ಲಿ, ತ್ರಿಭುಜ RTU ನಲ್ಲಿ ಕೋನ U ಇಸ್ ಈಕ್ವಲ್ ಟು 30 ಡಿಗ್ರಿ. ನನಗೆ ಬೇಕಾಗಿದ್ದು ಈ ತ್ರಿಭುಜದಲ್ಲಿನ ಅಭಿಮುಖ ಕೋನ ಬೇಕು. ಹಾಗಾಗಿ ಅಭಿಮುಖ ಭಾಗಲೆ ಪಾರ್ಶ್ವ ಅಪ್ಲೈ ಮಾಡ್ತೇನೆ ನಾನು. ಅಭಿಮುಖ ಭಾಗಲೆ ಪಾರ್ಶ್ವ ಅಂದ್ರೆ ಟ್ಯಾನ್ U ಇಸ್ ಈಕ್ವಲ್ ಟು ಅಭಿಮುಖ ಭಾಗಲೆ ಪಾರ್ಶ್ವ ಇಸ್ ಈಕ್ವಲ್ ಟು RT ಭಾಗಲೆ TU. RT ಭಾಗಲೆ TU. ಟ್ಯಾನ್ U ಅಂದ್ರೆ 30 ಡಿಗ್ರಿ ಇಸ್ ಈಕ್ವಲ್ ಟು RT ಅಂತಂದ್ರೆ ಇದನ್ನ X ಅಂತ ತೆಗೆದುಕೊಂಡು ಬೇಕಾದ್ರೆ, RS ಅಂತಂದ್ರೆ X ಅಂತ ತೆಗೆದುಕೊಂಡು, X ಇಲ್ಲಿಂದ ಇಲ್ಲಿಗೆ ಎಷ್ಟಾಗ್ತದೆ? ಇದು 15 ಮೀಟರ್. X ಪ್ಲಸ್ 15 ಮೀಟರ್. ಚಿತ್ರದಲ್ಲಿ ನೀವು ತೋರಿಸ್ಬಿಟ್ರೆ ಆಯ್ತಾ. X ಪ್ಲಸ್ 15 ಅಭಿಮುಖ ಬಾಹು, X ಪ್ಲಸ್ 15 ಪಾರ್ಶ್ವ ಇದು 40√3. ಟ್ಯಾನ್ 30 ಬೆಲೆ 1/√3 ಇಸ್ ಈಕ್ವಲ್ ಟು ಅಂತ ನಾವು ಬರಿಬಹುದು. X ಪ್ಲಸ್ 15/40√3 ಅಂತ ನಾವು ಬರಿಬಹುದು. ಭಾಗಾಕಾರ ಈ ಕಡೆ ಬಂದಾಗ ಮೇಲ್ಗಡೆ ಗುಣಾಕಾರ 40√3 ಭಾಗಲೇ √3 X ಪ್ಲಸ್ 15. √3 ಕ್ಯಾನ್ಸಲ್. ಆದ್ದರಿಂದ ಏನ್ ಬರೀತೀರಿ? 40 ಇಸ್ ಈಕ್ವಲ್ ಟು X ಪ್ಲಸ್ 15 ಪ್ಲಸ್ 15 ಈ ಕಡೆ ಕಳಿಸಿ, ಮೈನಸ್ 40 ಮೈನಸ್ 15 ಇಸ್ ಈಕ್ವಲ್ ಟು X. ಆದ್ದರಿಂದ X ಇಸ್ ಈಕ್ವಲ್ ಟು 40ರಲ್ಲಿ 15 ತೆಗಿರಿ, 25 ಮೀಟರ್. X ಈಕ್ವಲ್ ಟು ಎಷ್ಟು ಮೀಟರ್ ಸಿಕ್ಸ್ ನಮಗೆ? X ಈಕ್ವಲ್ ಟು 25 ಮೀಟರ್ ಅಂತ ಸಿಕ್ತು. X ಭಾಗ 25 ಮೀಟರ್ ಸಿಕ್ತು. ಈಗ ನಮಗೆ ಬೇಕಾಗಿದ್ದು ಕಟ್ಟಡ ಮತ್ತು ಗೋಪುರದ ನಡುವಿನ ದೂರ. ಕಟ್ಟಡ ಮತ್ತು ಗೋಪುರದ ನಡುವಿನ ದೂರ ಕಂಡಿಬೇಕು, ಕ್ಯೂಟಿ. ಕಟ್ಟಡ ಮತ್ತು ಗೋಪುರದ ಪಾದಗಳ ನಡುವಿನ ದೂರ ಕ್ಯೂಟಿ. ಕ್ಯೂಟಿ ಇದ್ದಷ್ಟೇನದ? PS ಅದ. PS ಕ್ಯೂಟಿ ಇಸ್ ಈಕ್ವಲ್ ಟು PS. ಈಗ ನಾ ಈ ಒಂದು ಸಣ್ಣ ತ್ರಿಭುಜ ತಗೊಂತೀನಿ. ಯಾವುದದು? PSR. ತ್ರಿಭುಜ PSR ನಲ್ಲಿ ಕೋನ P ಇಸ್ ಈಕ್ವಲ್ ಟು 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನನಗೆ ಬೇಕಾಗಿದ್ದು ಪಾರ್ಶ್ವ. ಅಭಿಮುಖ ಬಂದಿದೆ, ಜಸ್ಟ್ ಆನ್ಸರ್ X ಇಸ್ ಈಕ್ವಲ್ ಟು ಅಭಿಮುಖ ಭಾಗಲೆ ಪಾರ್ಶ್ವ ಅಂದ್ರೆ ಟ್ಯಾನ್ ಅಪ್ಲೈ ಮಾಡ್ತೀನಿ. ಟ್ಯಾನ್ P ಇಸ್ ಈಕ್ವಲ್ ಟು ಅಭಿಮುಖ ಏನಿದೆ X ಇದೆ, ಭಾಗ್ಲೆ ಪಾರ್ಶ್ವ ಏನಿದೆ ಇದು PS ಇದೆ. PS ಅಂದ್ರೆ QP ಅಂತಂದಂಗೆ. ಟ್ಯಾನ್ P ನ ಬೆಲೆ ಹಾಕೋಣಂತೆ. ಎಷ್ಟಿದೆ ಟ್ಯಾನ್ P ನ ಬೆಲೆ? 45 ಡಿಗ್ರಿ.
ಇಸ್ ಈಕ್ವಲ್ ಟು ಎಕ್ಸ್ ನ ಬೆಲೆ ಬಂದಿದೆ 25. ಪಿ ಎಸ್ ಅಂದ್ರೆ ನಿಮ್ಗೆ ಹೇಳಿದೀನಿ ಕ್ಯೂ ಟಿ ಅಂತೇಳಿ ಅದನ್ನ ಹಾಕ್ಬಿಡ್ತೀನಿ ಅಂತೆ. ಟ್ಯಾನ್ 45 ಡಿಗ್ರಿಯ ಬೆಲೆ ಏನು ನಿಮ್ಗೆ ಗೊತ್ತಿದೆ. ಟ್ಯಾನ್ 45 ಡಿಗ್ರಿ ಬೆಲೆ ಎಷ್ಟಪ್ಪ? 1 ಅಂತೇಳಿ. ಆದ್ದರಿಂದ ಟ್ಯಾನ್ 45 1 ಇಸ್ ಈಕ್ವಲ್ ಟು 25 ಭಾಗಲೆ ಕ್ಯೂ ಟಿ ಈ ಕಡೆ ಕಳಿಸಿ. ಆದ್ದರಿಂದ ಕ್ಯೂ ಟಿ ಇಸ್ ಈಕ್ವಲ್ ಟು 25 ಮೀಟರ್. ಕ್ಯೂ ಟಿ ಅಂತಂದ್ರೆ ಏನು ನಿಮ್ಗೆ ಗೊತ್ತಿದೆ. ಕಟ್ಟಡ ಮತ್ತು ಗೋಪುರ ಪಾದಗಳ ನಡುವಿನ ದೂರ ಕ್ಯೂ ಟಿ ಇಸ್ ಈಕ್ವಲ್ ಟು ಎಷ್ಟು ಬಂತು? 25 ಮೀಟರ್ ಬಂತು. ಅಂದ್ರೆ ಈ ದೂರ ಸಿಗ್ತವೆ. ಈಗ ಪಿ ಆರ್ ಕಂಡುಹಿಡಿಬೇಕು. ಕಟ್ಟಡದ ತುದಿ ಮತ್ತು ಗೋಪುರ ತುದಿನ ನಡುವಿನ ದೂರ. ಕಟ್ಟಡ ಮತ್ತು ಗೋಪುರ ತುದಿಗಳ ನಡುವಿನ ದೂರ ಇಸ್ ಈಕ್ವಲ್ ಟು ಯಾವುದು? ಪಿ ಆರ್. ಪಿ ಆರ್ ಅದು ಕಂಡುಹಿಡಬೇಕು. ತ್ರಿಭುಜ, ಆದ್ದರಿಂದ ತ್ರಿಭುಜ ಪಿ ಆರ್ ಎಸ್ ನಲ್ಲಿ ಕೋನ ಪಿ ಇಸ್ ಈಕ್ವಲ್ ಟು 45 ಡಿಗ್ರಿ. ನಮಗೆ ಬೇಕಾಗಿದ್ದು ವಿಕರ್ಣ. ನಮ್ಮ ಹತ್ರ ಪಾರ್ಶ್ವಬಾಹು ಇದೆ, ಸಾರಿ ಅಭಿಮುಖ ಬಾಹು ಇದೆ. ವಿಕರ್ಣ ಕಂಡುಹಿಡಬೇಕು. ಅಭಿಮುಖ ಬಾಹುಲಿ ವಿಕರ್ಣ ಅಂದ್ರೆ ಸೈನ್ ಹಚ್ಬಿಡ್ತೀನಿ ನಾನು. ಸೈನ್ ಪಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಭಾಗಲೆ ವಿಕರ್ಣ. ಅಭಿಮುಖ ಅಂತಂದ್ರೆ ಎಕ್ಸ್ ಭಾಗಲೆ ವಿಕರ್ಣ ಗೊತ್ತಿಲ್ಲ ಯಾವ್ದದು? ಪಿ ಆರ್. ಸೈನ್ ಪಿ ಅಂತಂದ್ರೆ 45 ಡಿಗ್ರಿ ಇಸ್ ಈಕ್ವಲ್ ಟು ಎಕ್ಸ್ ನ ಬೆಲೆ ಗೊತ್ತಿದೆ ನಿಮಗೆ. ಎಷ್ಟಿದೆ ಎಕ್ಸ್ ನ ಬೆಲೆ? 25 ಭಾಗಲೆ ಪಿ ಆರ್. ಸೈನ್ 45 ಡಿಗ್ರಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ರೂಟ್ 2. ಓಕೆ, ದಿಸ್ ಇಸ್ ಈಕ್ವಲ್ ಟು 25 ಡಿವೈಡೆಡ್ ಬೈ ಪಿ ಆರ್ ಅಂತ ಆಯಿತು. ಓರೆ ಗುಣಾಕಾರ ಮಾಡಿ. ಆದ್ದರಿಂದ ಪಿ ಆರ್ ಇಸ್ ಈಕ್ವಲ್ ಟು 25 ರೂಟ್ 2 ಅಂತ ನಾವು ಬರಿಬಹುದು ಮೀಟರ್. 25 ರೂಟ್ 2 ಮೀಟರ್. ಏನಿದು? ಇವೆರಡು ತುದಿಗಳ ನಡುವಿನ ದೂರ ಅಂತ ನಾವು ಬರಿಬಹುದು. ಕರೆಕ್ಟ್. ಪಿ ಆರ್ ನ ಬೆಲೆ ನಮಗೆ ಸಿಕ್ತು ಎಷ್ಟು? 25 ರೂಟ್ 2 ಮೀಟರ್. ಮುಂದಿನ ಪ್ರಶ್ನೆ. ಈ ಒಂದು ಪ್ರಶ್ನೆ ಪತ್ರಿಕೆಯ ಕೊನೆಯ ಭಾಗ 5 ಅಂಕದ ಪ್ರಶ್ನೆಗಳಲ್ಲಿ 38ನೆಯ ಪ್ರಶ್ನೆ. ಸಮವಾದ ತ್ರಿಜ್ಯಗಳಿರುವ ಸಿಲಿಂಡರ್ ಮತ್ತು ಅರ್ಧಗೋಳವನ್ನು ಜೋಡಿಸಿ ಒಂದು ನೀರಿನ ಸಂಗ್ರಾಹಕವನ್ನು ತಯಾರಿಸಲಾಗಿದೆ. ಇದು ಸಿಲಿಂಡರ್ ಭಾಗ ಇದೆ, ಇದು ಅರ್ಧಗೋಳದ ಭಾಗ ಇದೆ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾರೆ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗಿದೆ. ಸಿಲಿಂಡರಿನ ಎತ್ತರ ಕೊಟ್ಟಿದ್ದಾರೆ. ಸಿಲಿಂಡರಿನ ಎತ್ತರನೂ ಕೂಡ ನಮ್ಗೆ ಗೊತ್ತಾಯಿತು, 140 ಸೆಂಟಿಮೀಟರ್ ಆಗಿದೆ. ಸಿಲಿಂಡರಿನ ಮೇಲ್ತುದಿಯಿಂದ 20 ಸೆಂಟಿಮೀಟರ್ ಕೆಳಗೆ ನೀರಿನ ಪ್ರಮಾಣವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಅಳವಡಿಸಲಾಗಿದೆ. ಇದು ನೀರಿನ ಪ್ರಮಾಣ ಎಷ್ಟೇ. ಇದು ಇಂಡಿಕೇಟರ್ ಅಂತ ನಾವು ಹೇಳ್ತೀವಿ. ಇಂಡಿಕೇಟರ್ ಇದು ಎಷ್ಟು ಭಾಗ? 20 ಸೆಂಟಿಮೀಟರ್ ಕೆಳಗಡೆ ಅಂತ ಹೇಳಿದರು ಅವರು. ಅಳವಡಿಸಲಾಗಿದೆ. ಸಂಗ್ರಾಹಕದಲ್ಲಿ ಪ್ರಮಾಣ ಸೂಚಕದವರೆಗೆ ಮಾತ್ರ ನೀರನ್ನು ಸಂಗ್ರಹಿಸಬಹುದಾಗಿದೆ. ಇಲ್ಲಿ ತನಕ ನೀರನ್ನು ಮಾತ್ರ ಸಂಗ್ರಹಿಸಬಹುದಾಗಿದೆ. ಹಾಗಾದರೆ ನೀರಿನ ಸಂಗ್ರಾಹಕದಲ್ಲಿ ಸಂಗ್ರಹಿಸಬಹುದಾದ ನೀರಿನ ಗರಿಷ್ಠ ಪ್ರಮಾಣ ಕಂಡುಹಿಡಿಬೇಕಂತೆ. ಈ ಸಂಗ್ರಾಹಕದ ಗರಿಷ್ಠ ಪ್ರಮಾಣ ಇದು ಇಷ್ಟು ಅವ್ರು ಹೇಳಿದ್ದು. ಲಿಮಿಟ್ ಎಷ್ಟಿದೆ? ಲಿಮಿಟ್. ಬಟ್ ಕಂಪ್ಲೀಟ್ ಆಗಿ ತುಂಬಿದ್ರ ಎಷ್ಟು ತುಂಬುತ್ತದ ಅಂತ ಹೇಳಿಕೆ ನೀರಿನ ಗರಿಷ್ಠ ಪ್ರಮಾಣ. ಓಕೆ, ಹಾಗಾದರೆ ನೀರಿನ ಸಂಗ್ರಾಹಕದಲ್ಲಿ ಸಂಗ್ರಹಿಸಬಹುದಾದ ನೀರಿನ ಗರಿಷ್ಠ ಪ್ರಮಾಣ ಕಂಡುಹಿಡಿಬೇಕಂತೆ. ಹಾಗೂ ಸಂಗ್ರಾಹಕದ ಉಳಿದ ಭಾಗದಲ್ಲಿ ಸಂಗ್ರಾಹಕವಾಗುವ ಗಾಳಿಯ ಪ್ರಮಾಣವನ್ನು ಕಂಡುಹಿಡಿಯಿರಂತೆ. ಅಂದರೆ ಇದು ಎಷ್ಟು ಭಾಗ ಇದೆ, ಇದೆಷ್ಟು ಭಾಗವಿದೆ ಅಂತ ನಾವು ಕಂಡುಹಿಡಬೇಕು. ಒಟ್ಟಾರೆ ಭಾಗದಲ್ಲಿ ನಾವು ಒಟ್ಟಾರೆ ಭಾಗ ಮೊದಲು ಕಂಡುಹಿಡಬೇಕು. ಘನಫಲ, ಅದರಲ್ಲಿ ಈ ಭಾಗದ ಘನಫಲ ಮೈನಸ್ ಮಾಡಿದಾಗ ಈ ಭಾಗದ ಘನಫಲ ಸಿಕ್ಬಿಡ್ತದೆ. ಸಿಂಪಲ್ ಆಗಿದೆ. ಆದರೆ ಇಲ್ಲಿ ತ್ರಿಜ್ಯ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಅವರು. ಸಮವಾದ ತ್ರಿಜ್ಯ ಅಂತ ಹೇಳಿದರೆ ತ್ರಿಜ್ಯ ಕೊಟ್ಟಿಲ್ಲ. ತ್ರಿಜ್ಯ ಕಂಡುಹಿಡಿಬೇಕು ನಾವು. ಕರೆಕ್ಟ್. ತ್ರಿಜ್ಯ ಕಂಡುಹಿಡಿಬೇಕು ಅಂತಂದ್ರೆ ಮೊದಲು ವಕ್ರ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದು ಅದನ್ನು ತಗೋಬೇಕಾಗ್ತದೆ. ಎಷ್ಟದು? 2772 ಸೆಂಟಿಮೀಟರ್ ಸ್ಕ್ವೇರ್. 2772 ಅದನ್ನು ನಾವು ನೆನ್ಪಿಟ್ಕೋಬೇಕಾಗ್ತದೆ. ಅದರ ಮೇಲೆ ಲೆಕ್ಕವನ್ನು ನಾವು ಆರಾಮ್ಸೆ ಮಾಡ್ಬೋದು, ತೊಂದರೆ ಇಲ್ಲ. ಮೊದಲದಾಗಿ ದತ್ತಾಭರಣ. ದತ್ತದಲ್ಲಿ ಏನು ಕೊಟ್ಟಿದ್ದಾರೆ ಅವರು? ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ. ದತ್ತ ಚಿತ್ರದಲ್ಲಿ ನಿಮಗೆ ಆ ಚಿತ್ರ ತೆಗೆದುಬಿಟ್ರೆ ದತ್ತ ಆಗ್ಬಿಡ್ತದೆ. ಇಲ್ಲಿ ಬೇಕಾದ್ರೆ ನಾನು
ಇದನ್ನ H1 ಇಸ್ ಈಕ್ವಲ್ ಟು ತೊಗೊಂತೀನಿ. ಸಿಲಿಂಡರಿನ ಎತ್ತರ ಇಸ್ ಈಕ್ವಲ್ ಟು H1 ಇಸ್ ಈಕ್ವಲ್ ಟು 120 ಸೆಂಟಿಮೀಟರ್. ಅದು ಆದ ನಂತರ ಇಲ್ಲಿ ಇನ್ನೊಂದು ಏನು ಕೊಟ್ಟಿದ್ರು H2 ಅಂತ ತಗೋಬೋದು ನಾನು. H2 ಇಸ್ ಈಕ್ವಲ್ ಟು ಯಾವ ಪ್ರಮಾಣ ಅದು ಸಿಲಿಂಡರ್ನಲ್ಲಿ ಉಳಿದ ಭಾಗದ ಪ್ರಮಾಣ ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ಸಂಪೂರ್ಣವಾಗಿ ಉದ್ದನೂ ತಗೋಬೋದು ನಾವು. ಎತ್ತರ ಅಂತ ಇಲ್ಲಿಂದ ಇಲ್ಲಿಗೆ ಈ ಥರನೂ ತಗೋಬೋದು, ತೊಂದರೆ ಇಲ್ಲ, ಬೇಡ ನಿಮ್ಗೆ ಕನ್ಫ್ಯೂಷನ್ ಆಗ್ತದೆ. ಇನ್ನೊಂದೇನು ಬರ್ಬೋದು ನಾವು, ಸಿಲಿಂಡರಿನಲ್ಲಿ ಉಳಿದ ಭಾಗದ ಎತ್ತರ H2 ಇಸ್ ಈಕ್ವಲ್ ಟು 20 ಸೆಂಟಿಮೀಟರ್ ಅಂತ ಬರಿಬೋದು. ನಂತರ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 2772 ಸೆಂಟಿಮೀಟರ್ ಸ್ಕ್ವಯರ್ ಅಂತ ಇದೆ. ಅದನ್ನ ಬರೋಣಂತೆ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಿದೆ ರೀ, 2πr² ಇಸ್ ಈಕ್ವಲ್ ಟು 2772. 2π ಬೆಲೆ 22/7, r² ಅಂದರೆ r². ಅದಕ್ಕೆ ನಾವು 2772 ಅಂತ ಬರಿಬಹುದು. ನಂತರ r² ಇಸ್ ಈಕ್ವಲ್ ಟು 2772. ಈ ಭಾಗಾಕಾರ 7 ಗುಣಾಕಾರ, ಈ ಮೇಲಿನ 2 ಕೆಳಗಡೆ ಬಂದ್ಬಿಟ್ಟು ಕೆಳಗಡೆ ನಾವು ಬರಿಬಹುದು. 22 ಒಂದ್ಲೆ 22, 5 ಉಳಿತು, 22 ಎರಡ್ಲೆ 44, 22 ಕರೆಕ್ಟಾ? ಇನ್ನೊಮ್ಮೆ ನೋಡಿ, 21 22 5 57 ಆಯಿತು. 22 44, 57ರಲ್ಲಿ 44 ಹೋದರೆ 13, 13 1 32, 22 6 132. ನೆಕ್ಸ್ಟ್ 2 1 2, 2 6 12, 2 3 ಅಂತ ನಾವು ಬರಿಬೋದು. r² ಇಸ್ ಈಕ್ವಲ್ ಟು 63 ಗುಂಡ್ಲೆ 7 ಅಂತ ಇದೆ. ಇದನ್ನ ನಾವು ಹೆಂಗೆ ಬರಿಬೋದು? r² ಇಸ್ ಈಕ್ವಲ್ ಟು 7 3 20, 2 2 ಅಂತ ಬರಿಬೋದು. 7 3 21, 7 6 42, 44. r² ತೆಗಿರಿ, ಎಷ್ಟೆಷ್ಟಲೆ 441, 21 21 441, r ತ್ರಿಜ್ಯ ಇಸ್ ಈಕ್ವಲ್ ಟು 441 ಅಂತ ನಾವು ಬರಿಬಹುದು. ತ್ರಿಜ್ಯ ಸಿಕ್ತು ನಮಗೀಗ. ಇದೇ ತ್ರಿಜ್ಯ ಕೂಡ ಎದುರ್ದಿದೆ, ಸಿಲಿಂಡರ್ನ ತ್ರಿಜ್ಯ ಇದೆ. ಹಾಗಾಗಿ ಅವ್ರೇನು ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅವರು, ಪಾತ್ರೆಯಲ್ಲಿ ಸಂಗ್ರಹಿಸಬಹುದಾದ ಸಂಗ್ರಾಹಕದಲ್ಲಿ ಪ್ರಮಾಣ ಸೂಚಕದವರಿಗೆ ಮಾತ್ರ ನೀರನ್ನು ಸಂಗ್ರಹಿಸಬಹುದಾಗಿದೆ. ಹಾಗಾದ್ರೆ ನೀರಿನ ಸಂಗ್ರಾಹಕದಲ್ಲಿ ಸಂಗ್ರಹಿಸಬಹುದಾದ ನೀರಿನ ಗರಿಷ್ಠ ಪ್ರಮಾಣ, ಸಂಗ್ರಾಹಕದಲ್ಲಿ ನೀರಿನ ಗರಿಷ್ಠ ಪ್ರಮಾಣ ಏನಂತ ಬರೋಣ ಇಲ್ಲಿ, ಸಂಗ್ರಾಹಕದಲ್ಲಿ ನೀರಿನ ಗರಿಷ್ಠ ಪ್ರಮಾಣ, ಸಂಗ್ರಾಹಕದಲ್ಲಿ ನೀರಿನ ಗರಿಷ್ಠ ಪ್ರಮಾಣ, ಸಂಗ್ರಾಹಕದಲ್ಲಿ ನೀರಿನ ಗರಿಷ್ಠ ಪ್ರಮಾಣ ಅದನ್ನು ಕಂಡುಹಿಡಿಬೇಕು ಅಂತಂದ್ರೆ ನೀರಿನ ಎತ್ತರ ಸಿಲಿಂಡರಿನಲ್ಲಿ ನೀರಿನ ಎತ್ತರ ಇಸ್ ಈಕ್ವಲ್ ಟು ಒಟ್ಟು ಎತ್ತರ ಏನಿದೆ H1 ಮೈನಸ್ H2 ಅಂತ ನಾವು ಬರಿಬಹುದು. H1 120 ಮೈನಸ್ 20, 120 ಮೈನಸ್ 20 ಇಸ್ ಈಕ್ವಲ್ ಟು H ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ನೀರಿನ ಎತ್ತರ ಎಷ್ಟಪ್ಪ? ಸಿಲಿಂಡರ್ನಲ್ಲಿ ನೀರಿನ ಎತ್ತರ 100 ಸೆಂಟಿಮೀಟರ್. ಇದು ಎತ್ತರ ಸಿಕ್ತು. ಆದ್ದರಿಂದ ನೀರಿನ ಘನಫಲ ಇಸ್ ಈಕ್ವಲ್ ಟು ನೀರಿನ ಘನಫಲ ಇಸ್ ಈಕ್ವಲ್ ಟು πr² H 22/7, r ಅಂದರೆ ತ್ರಿಜ್ಯ, 21 ಗುಂಡ್ಲೆ 21 πr². H ಅಂತಂದ್ರೆ 100. 7 1 7, 7 3 21, 100 3 300, ಅಥವಾ 21 3 63, 2 0, ಯಾಕಂದ್ರೆ 100ರಿಂದ ಗುಣಾಕಾರ ಮಾಡಿದ್ವಿ ನಾವು ಅಲ್ಲಿ. 23 63, ಇದು 22, ದಿಸ್ ಇಸ್ ಈಕ್ವಲ್ ಟು 22 3 66, 22 ಇಲ್ಲೇ 110, 132, 138, 138, 2 0 ಸೆಂಟಿಮೀಟರ್ ಕ್ಯೂಬ್. ನೀರಿನ ಘನಫಲ ಹೇಳಿದರೆ ಸೆಂಟಿಮೀಟರ್ ಕ್ಯೂಬ್ ಇಲ್ಲದ್ರೆ ಸೆಂಟಿಮೀಟರ್ ಕ್ಯೂಬ್ ಬರೀರಿ. ಲೀಟ್ರ್ ಇದ್ರೆ ಲೀಟ್ರ್ ಅಂತ ನಾವು ಬರಿಬೋದು. ಲೀಟ್ರನ್ನು ಕೇಳಿಲ್ಲ
ಸೆಂಟಿಮೀಟರ್ ಕ್ಯೂಬ್ ಕೇಳಿದರೆ, ಇಲ್ಲಾಂದ್ರೆ 1000/1000 ಮಾಡಿ ಲೀಟರ್ ಬರಬೇಕಾಗ್ತಿತ್ತು. ನಂತರ ಅವ್ರನ್ನ ಕೇಳಿದ್ರು ಗಾಳಿಯ ಘನಫಲ ಕೇಳ್ತಾ ಇದ್ದಾರೆ. ಗಾಳಿಯ ಘನಫಲ ಇಸ್ ಈಕ್ವಲ್ ಟು ಅಂತ ಅನ್ನೋಕ್ಕಿಂತ ಗಾಳಿಯ ಘನಫಲ ಅಂತ ಈ ಥರ ಬರೋದು. ಸಿಲಿಂಡರಿನಲ್ಲಿ ಗಾಳಿಯ ಎತ್ತರ ಇಸ್ ಈಕ್ವಲ್ ಟು H2 ಇಸ್ ಈಕ್ವಲ್ ಟು 20 ಸೆಂಟಿಮೀಟರ್. ಗಾಳಿಯ ಎತ್ತರ ಎಷ್ಟದ್ರಿ? 20 ಸೆಂಟಿಮೀಟರ್. ಹಾಗಿದ್ರೆ ಗಾಳಿಯ ಘನಫಲ ಒಟ್ಟು ಗಾಳಿಯ ಘನಫಲ ಇಸ್ ಈಕ್ವಲ್ ಟು ಸಿಲಿಂಡರಿನ ಘನಫಲ. ಓಕೆ, ಮೇಲ್ಭಾಗದ ಸಿಲಿಂಡರ್ನ ಘನಫಲ ಅನ್ಬೋದು, ಅಥವಾ ಉಳಿದ ಸಿಲಿಂಡರಿನ ಘನಫಲ ಪ್ಲಸ್ ಅರ್ಧ ಗೋಳದ ಘನಫಲ. ಉಳಿದ ಸಿಲಿಂಡರ್ನ ಘನಫಲ ಸೂತ್ರ ಏನ್ರಿ? ಸಿಲಿಂಡರ್ನ ಘನಫಲ πr² H2 ಪ್ಲಸ್ ಅರ್ಧ ಗೋಳದ ಘನಫಲ 2/3 πr³ ಅಂತ ನಾವು ಬರಿಬಹುದು. ಇಲ್ಲಿ ಬೆಲೆಗಳನ್ನ ಹಾಕುವಂತ ಹೋದಾಗ ನಮಗೆ ಉತ್ತರ ಸಿಗ್ತಾ ಹೋಗ್ತದೆ. ಇಲ್ಲಿ ಏನು ಕಾಮನ್ ಇದೆ? πr² ಕಾಮನ್ ಇದೆ. ಬ್ರಾಕೆಟ್ ಅಲ್ಲಿ H2 ಪ್ಲಸ್ 2/3 πr ಅಂತ ನಾವು ಪೈ ಹೊರಗೆ ಹೋಗಿದಲ್ಲ, 2/3 ಪೈ ಹೊರಗೆ ಹೋಗಿದೆ, r² ಹೋಗಿದೆ, r ಅಷ್ಟೇ ಉಳಿತು. ದಿಸ್ ಈಸ್ ಈಕ್ವಲ್ ಟು ಪೈನ ಬೆಲೆ 22/7 ಇಂಟು r². ತ್ರಿಜ್ಯ ಎಷ್ಟು ಬಂದಿದೆ? ಆಗಲೇ 21. ತ್ರಿಜ್ಯ 21 ಬಂದಿದೆ. ಹಾಗಾಗಿ r² ಅಂದರೆ 21 ಇಂಟು 21 ಬ್ರಾಕೆಟ್ ಒಳಗಡೆ H2 ಅಂತ ಇದೆ. H2 20 ಸೆಂಟಿಮೀಟರ್ ಪ್ಲಸ್ 2/3 r ಅಂತಂದ್ರೆ 21. r ಅಂದರೆ ತ್ರಿಜ್ಯ 21. 3 1 3 7 21. ದಿಸ್ ಇಸ್ ಈಕ್ವಲ್ ಟು 7 1 7 3 21. 22 63 ಬ್ರಾಕೆಟ್ 20 ಪ್ಲಸ್ 2 7 14. ದಿಸ್ ಇಸ್ ಈಕ್ವಲ್ ಟು 22 3 66, 22 6 132, 138 ಇದಾಯಿತು. ಬ್ರಾಕೆಟ್ ಒಳಗಡೆ ಇದು 34 ಅಂತ ಆಯಿತು. ಗುಣಾಕಾರ ಮಾಡೋಣಂತೆ. ಉತ್ತರ ಏನು ಸಿಕ್ತು ನೋಡ್ಕೊತ ಹೋಗೋಣ. 34 ಮಗ್ಗಿ ಒಳಗಡೆ ಗುಣಾಕಾರ ಮಾಡಿದ್ರೆ 34 6 80, 180, 181 24, 204. ನೆಕ್ಸ್ಟ್ 34 8 3 8 24, 240, 8 4 32, 272, 292, 29 29. 34 3 3 9 90, 102, 30 30 30 90, 4 12, 102 102 131, 100 102 131 13. 34 34 44 47,124 ಸೆಂಟಿಮೀಟರ್ ಕ್ಯೂಬ್ ಅಂತಕ್ಕಂಥದ್ದು ಅಲ್ಲಿ ಉಳಿಯುವಂತಹ ಗಾಳಿಯ ಘನಫಲ ಅಂತ ಹೇಳ್ಬೋದು. ಒಟ್ಟು ಘನಫಲ ಏನಾದರೂ ಕೇಳಿದಾರ ನಾವು? ಒಟ್ಟು ಘನಫಲ ಏನಾದರೂ ಕೇಳಿದಾರ? ಇಷ್ಟೇ ಕೇಳಿದಾರ. ಹಾಗೆ ನೀರಿನ ಸಂಗ್ರಹಿಸಬಹುದಾದ ನೀರಿನ ಗರಿಷ್ಠ ಪ್ರಮಾಣ ಬರೆದಿದ್ದೀವಿ. ಸಂಗ್ರಹದಲ್ಲಿ ಉಳಿದ ಭಾಗದಲ್ಲಿ ಸಂಗ್ರಹಿಸಬಹುದು ಗಾಳಿಯ ಪ್ರಮಾಣ ಕಂಡುಹಿಡಿದಿವಿ. ಅಷ್ಟೇ, ಸಿಂಪಲ್ ಆಗಿದೆ. ಈ ಥರ ನಾವು ಲೆಕ್ಕವನ್ನು ಬಿಡಿಸ್ಬೋದು. ಇಲ್ಲೊಂದು ಮುಂದಿನ ಪ್ರಶ್ನೆ ಇದೆ. ಸಿಲಿಂಡರ್ನ ಮೇಲಿನ ಪಾದದ ಮೇಲೆ ಶಂಕುವನ್ನು ಜೋಡಿಸಲಾಗಿದೆ. ಇನ್ನೊಂದು ಪಾದದಿಂದ ಅರ್ಧಗೋಳವನ್ನು ಕೊರೆದು ಹೊರತೆಗೆದಂತಿದೆ. ಈ ಅರ್ಧಗೋಳ ತೆಗೆದು ಹೊರತೆಗೆದಿದ್ದೀವಿ. ತೋರಿಸುವಂತೆ ಒಂದು ಘನಾಕೃತಿಯನ್ನು ತಯಾರಿಸಿದೆ. ಸಿಲಿಂಡರ್, ಶಂಕು ಮತ್ತು ಅರ್ಧಗೋಳದ ತ್ರಿಜ್ಯಗಳು ಸಮನಾಗಿದ್ದಾವೆ. 6 ತ್ರಿಜ್ಯ ಸೇಮಿದೆ. ಸಿಲಿಂಡರ್ನ ಓರೆ ಎತ್ತರ ಕೊಟ್ಟಿದ್ದಾರೆ ಎಷ್ಟು? 3.5 ಮತ್ತು ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾರೆ. ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟು? 23.1 ಸೆಂಟಿಮೀಟರ್² ಆಗಿದೆ. ಸಿಲಿಂಡರ್ನ ಎತ್ತರ ಕೊಟ್ಟಿದ್ದಾರೆ 14 ಸೆಂಟಿಮೀಟರ್. ಆದರೆ ಘನಾಕೃತಿಯ ಒಟ್ಟು ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸಿಂಪಲ್ ಆಗಿದೆ. ಮೊದಲು ಈ ಒಂದು ಶಂಕುವನ್ನ ನೋಡ್ರಿ. ಶಂಕುವಿನ ಅವ್ರೇನು ಕೊಟ್ಟಿದ್ದಾರೆ? ಓರೆ ಎತ್ತರ ಕೊಟ್ಟಿದ್ದಾರೆ ಅಂತಂದ್ರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆ ಸೂತ್ರ ಹಚ್ಚಬೇಕು, πrl. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು πrl ಇಸ್ ಈಕ್ವಲ್ ಟು ಇದನ್ನು ಬರ್ಕೊಳ್ಳಿ. ಪೈ ಬೆಲೆ ಹಾಕಿ, ಆರ್ ಗೊತ್ತಿಲ್ಲ ಅಟ್ಟೆ ಬಿಡಿ, ಎಲ್ ಬೆಲೆ ಹಾಕಿ, ಆಮೇಲೆ ಅವೆಲ್ಲ ಕಡೆ ಕಳಿಸಿ, ಆರ್ ಸಿಗ್ತದೆ. ತ್ರಿಜ್ಯ ನಿಮಗೆ ತ್ರಿಜ್ಯ ಸಿಕ್ಕರೆ ಸಾಕು, ಮುಗಿದೋಯ್ತು ಕತೆ. ಸಿಲಿಂಡರ್ನ ಎತ್ತರ ಕೊಟ್ಟಿದ್ದಾರೆ. ಹಾಗಾದ್ರೆ
ಈ ಒಟ್ಟು ಘನಾಕೃತಿಯ ಘನಫಲ ಕೇಳಿದರೆ ಅವರು, ಅದಕ್ಕೆ ನಾವೇನು ಮಾಡಬೇಕು, ಮೊದಲು ಒಟ್ಟು ಘನಫಲ ಅಂತ ಕಂಡುಹಿಡಿದು ಶಂಕುವಿನ ಘನಫಲ ಪ್ಲಸ್ ಸಿಲಿಂಡರಿನ ಘನಫಲ ಮೈನಸ್ ಅರ್ಧಗೋಳದ ಘನಫಲ ಅಂತ ನಾವು ಬರಿಬೇಕಾಗ್ತದೆ. ಏನೇನು ಬರಿಬೇಕು, ಶಂಕುವಿನ ಘನಫಲ ಪ್ಲಸ್ ಸಿಲಿಂಡರಿನ ಘನಫಲ ಮೈನಸ್ ಅರ್ಧಗೋಳದ ಘನಫಲ ಅಂತ ಬರೆದು ಬೆಲೆ ಹಾಕಿ ಉತ್ತರವನ್ನು ಬರೆದು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸರಿನಾ? ಇಲ್ಲಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಸಂಪೂರ್ಣವಾಗಿ ಬಿಡಿಸ್ದಂಗಾಯಿತು. ಮುಂದಿನ ಭಾಗದಲ್ಲಿ ನಾವು ಮುಂದಿನ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬರೋಣಂತೆ. ಈ ಭಾಗದ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.